ಮೊದಲಿಗೆ ನಾವು ನೀವೆಲ್ಲರೂ ಕೂಡ ಆಭಾರಿಯಾಗಿರ್ಬೇಕಾಗಿರೋದು ಮತ್ತು ಅಭಿನಂದನೆಗಳು ಸಲ್ಲಿಸಬೇಕಾಗಿರೋದು ಸನ್ಮಾನ್ಯ ಶ್ರೀ ಸೋಮಸುಂದರ್ ರೆಡ್ಡಿ ಹಾಗೂ ದಂಪತಿಗೆ. ಈಗ ಗ್ರಾಮರತ್ನ ಪುರಸ್ಕೃತರು ಆಗಿರುವಂತ ಅವರು ತಮ್ಮ ಸಮಸ್ಯೆಯನ್ನು ಕೂಡ ತಮ್ಮ ನೋವನ್ನು ಕೂಡ ಹೇಳಿಕೊಂಡ್ರು. ಅದಕ್ಕೆ ಪೂರಕವಾಗಿ ನನಗೆ ಇವತ್ತು ಬಹಳ ಖುಷಿ ಕೊಟ್ಟದ್ದು ಅಂತಂದ್ರೆ ನಮ್ಮ ವಿಜಯಕುಮಾರ್ ಅವರು ಆಡಿದ ಮಾತುಗಳು. ವಿಜಯಕುಮಾರ್ ಅವರು ವಾಸ್ತವವನ್ನೇ ಮಾತಾಡಿದ್ದಾರೆ. ನಿಜ, ಈ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಒಂದು ಗಾದೆ ಮಾತಿದೆ, ನಿಮ್ಗೆ ಗೊತ್ತಿರಬೇಕು. ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ. ಸೊ ಬಹುಶಃ ಅದು ಅವ್ರು ನೆನಪಾಗಿರ್ಬೇಕು, ಬಹಳ ನೊಂದ್ಕೊಂಡು ಹೇಗೆ ಹೋರಾಟಗಾರರ ಜೀವನ ಕೊನೆಗೆ ಯಾವ ಹಂತ ತಲುಪಿಬಿಡುತ್ತೆ ಅಂತ. ಆಮೇಲೆ ಮಂಜುಳಾ ಮೇಡಮ್ ಅವ್ರು ಹೇಳ್ತಾ ಇದ್ರು, ಇಲ್ಲ ಇಷ್ಟೆಲ್ಲ ನೀವು ಹೋರಾಟ ಮಾಡಿ ಸಮಾಜ ನಿಮ್ಮನ್ನ ಕಡೆಗಣಿಸಿದ್ರು ಕೂಡ ನಿಮ್ಗೆಲ್ಲೋ ಒಂದು ಆತ್ಮತೃಪ್ತಿ ಇಲ್ವಾ ಸಾರ್ ಅಂತ ಪ್ರಶ್ನೆ ಕೇಳಿದ್ರು. ಒಂದು ಮಾತಿದೆ, ಊರು ಉಪಕಾರ ಅರಿಯೋದು, ಹೆಣ ಶೃಂಗಾರ ಅರಿಯೋದು ಅಂತ. ಇದು ಗಾದೆ ಮಾತು, ಸತ್ಯವಾದ ಮಾತು, ವಾಸ್ತವದ ಮಾತು. ಹಾಗಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳಕ್ ಆಗುದಿಲ್ಲ. ಯಾಕೆಂದ್ರೆ ಈ ಸಮಾಜದಲ್ಲಿ ಹುಟ್ಟಿರುವ ನಾವು ನೀವೆಲ್ಲರೂ ಕೂಡ ವಿದ್ಯೆ ಕಲಿತವರು. ವಿದ್ಯೆ ಕಲಿತು ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕು, ಒಬ್ಬರನ್ನೊಬ್ಬರು ಗೌರವಿಸ್ಬೇಕು ಅನ್ನತಕ್ಕಂಥ ಮೌಲ್ಯಗಳ ಅಡಿನಲ್ಲಿ ಬೆಳೆದವರು. ಸೊ ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ಅನ್ಸುತ್ತೆ, ವಿದ್ಯೆ ಕಲಿತಿರುವ ನಾವು ಮತ್ತು ಪ್ರೀತಿಯನ್ನ ಬಯಸ್ತಕ್ಕಂಥ ನಾವು, ಒಬ್ಬರೊಬ್ಬರನ್ನ ಪರಸ್ಪರ ಗೌರವಿಸ್ತಕ್ಕಂಥ ಮನಸ್ಸಿರುವವರು ನಾವುಗಳೆಲ್ಲರೂ ಕೂಡ ಸಮಾಜದಲ್ಲಿ ಇರುವಂತ ಸಣ್ಣ ಪುಟ್ಟ ಅಂಕು ಡೊಂಕುಗಳನ್ನ, ಓರೆಕೋರೆಗಳನ್ನ ತಿದ್ದುವ ಕೆಲಸವನ್ನ ಮಾಡಲೇಬೇಕಾಗತ್ತೆ. ನಾವೆಲ್ಲರೂ ಸಮಾಜ ಸುಧಾರಕರಾಗಬೇಕು ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ನಾವು ಯಾರು ಸಮಾಜವನ್ನ ತಿದ್ದಕ್ಕೆ ಬಂದಿಲ್ಲ. ದಯಮಾಡಿ ನಿಮಗೇನಾದ್ರೂ ತಲೆ ಒಳಗಡೆ ಆ ತರ ಅನಿಸಿದ್ರೆ ಅದು ಈ ಕ್ಷಣದಿಂದ ತೆಗೆದಾಕ್ಬಿಡಿ. ನಾವು ಯಾರು ಸಮಾಜ ಸುಧಾರಣೆ ಮಾಡ್ಲಿಕ್ಕೆ ಹುಟ್ಟಿಲ್ಲ. ನಾವು ಹುಟ್ಟಿರೋದು ನಮ್ಮನ್ನ ಸುಧಾರಣೆ ಮಾಡಿಕೊಂಡು ಸಮಾಜದಲ್ಲಿ ಬದುಕಲಿಕ್ಕೆ. ನಾವು ಸಮಾಜದಲ್ಲಿ ಬದುಕಬೇಕಾದರೆ ಎಲ್ಲರೊಂದಿಗೆ ಪ್ರೀತಿಯಿಂದ, ಸಾಮರಸ್ಯದಿಂದ, ಗೌರವದಿಂದ ಬದುಕಬೇಕಾದ್ರೆ ಮೊದಲು ನಾನು ನನ್ನ ಒಳಗೆ ಇರುವಂತ ಆ ಕಲ್ಮಶಗಳನ್ನ, ನನ್ನ ಒಳಗಡೆ ಇರ್ತಕ್ಕಂಥ ಆ ಅಂಕು ಡೊಂಕುಗಳನ್ನ ತಿದ್ದುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಅರಿವು ಭಾರತ ಅನ್ನೋದು ಕೇವಲ ಸ್ವಾಭಿಮಾನದ ಚಳವಳಿ ಅಲ್ಲ, ಆತ್ಮಗೌರವದ ಅಭಿಯಾನ ಅಲ್ಲ, ಇದು ಆತ್ಮಸಾಕ್ಷಿಯ ಅಭಿಯಾನ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆತ್ಮಸಾಕ್ಷಿ ಅಂತ ಇದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮನಸ್ಸಾಕ್ಷಿ ಅಂತ ಇದೆ. ಈ ಚಳುವಳಿ, ಈ ಅಭಿಯಾನ ಅಥವಾ ಈ ಒಂದು ಹೋರಾಟ ಏನು ಮಾಡ್ತಾ ಇದ್ದಾರೆ ಅರಿವು ಭಾರತ ತಂಡದಿಂದ, ಇದು ಪ್ರತಿಯೊಬ್ಬರ ಆತ್ಮಸಾಕ್ಷಿಯನ್ನ ಎಚ್ಚರಿಸತಕ್ಕಂತ ಒಂದು ಅಭಿಯಾನ. ಇದು ಆತ್ಮಗೌರವವೂ ನಿಜ, ಜಾತಿ ವಿಮೋಚನೆ ಎಲ್ಲ ಚಳುವಳಿಗಳು ಕೂಡ ಆತ್ಮಗೌರವದ ಸಂಕೇತವೇ. ಜಾತಿ ವಿನಾಶದ ಎಲ್ಲ ಅಭಿಯಾನಗಳು ಕೂಡ ಸ್ವಾಭಿಮಾನದ ಸಂಕೇತವೇ. ಆದರೆ ಅರಿವು ಭಾರತ ಯಾತಕ್ಕೆ ಒಂದ್ ಹೆಜ್ಜೆ ಮುಂದೆ ಹೋಗುತ್ತೆ, ಯಾತಕ್ಕೆ ಅದು ಬೇರೆದಕ್ಕಿನ್ನ ಈ ಹಿಂದಿನ ಎಲ್ಲ ಚಳುವಳಿಗಿಂತ ಭಿನ್ನವಾಗುತ್ತೆ ಅಂತಂದ್ರೆ, ಯಾರಲ್ಲಿ ಆ ಒಂದು ಪಾಪ ಪ್ರಜ್ಞೆ ಇರ್ತಲ್ಲ, ಈ ಸಮಾಜದಲ್ಲಿ ನಮ್ಮ ಮೇಲೆ ಒಂದು ಕಳಂಕ ಇದೆ, ಈ ಸಮಾಜದಲ್ಲಿ ಇನ್ನೂ ಕೂಡ ಬಹಳಷ್ಟು ನ್ಯೂನತೆಗಳಿದೆ, ತಪ್ಪುಗಳಾಗ್ತಾ ಇದೆ, ಮನುಷ್ಯರನ್ನ ಅವಮಾನಿಸಿ ವಿಕೃತವಾಗಿ ಬದುಕ್ತಕ್ಕಂಥ ಸಂದರ್ಭ ಇದೆಯಲ್ಲ, ಇದೆಲ್ಲ ದೂರ ಆಗಬೇಕು ಅನ್ನುವ ಆ ಮನಸ್ಸು ಸಂವೇದನೆ ಯಾರಿಗೆಲ್ಲ ಇದೆಯಲ್ಲ, ಅವರು ಭಾಗವಹಿಸೋದ್ರಿಂದ ಇದು ಆತ್ಮಸಾಕ್ಷಿಯ ಚಳುವಳಿ ಆಗ್ಬೇಕು ಅಂತ. ಆ ಕಾರಣಕ್ಕಾಗಿ ಇವತ್ತು ನೋಡಿ, ಇಡೀ ಕೋಲಾರದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿದ್ರು ಕೂಡ ಶಿವಪ್ಪ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು, ಯಾಕೋ ನಾವಿಲ್ಲಿ ಬಹಳ ದುರ್ಬಲವಾಗಿದ್ದು ಅಂತ. ಆದ್ರೆ ಇವತ್ತು ಇಲ್ಲಿ ಈ ಭಾಗದಲ್ಲಿ ಕಾರ್ಯಕ್ರಮ ಮಾಡೋದ್ರ ಮೂಲಕ ಸೋಮಸುಂದರ್ ರೆಡ್ಡಿ ಅವರ ಕುಟುಂಬ ಅರಿವು ಭಾರತದ ರಥವನ್ನ ಮತ್ತಷ್ಟು ಮುಂದಕ್ಕೆ ಎಳೆದುಕೊಂಡು ಹೋಗುವ ಒಂದು ಸಾರಥ್ಯವನ್ನ ವಹಿಸಬೇಕು. ಆ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಹೆಚ್ಚು ಗ್ರಾಮಗಳಲ್ಲಿ ಹೆಚ್ಚು ಜನಸಂಖ್ಯೆನ ಒಳಗೊಂಡು ಅವರ ಮನಸ್ಸನ್ನು ಪರಿವರ್ತನೆ ಮಾಡುವ ಕೆಲಸ ಆಗಬೇಕು. ಅದು ನಿಮ್ಮಿಂದ ಆಗುತ್ತೆ. ಈ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಹೋರಾಟಗಾರರು ಮತ್ತು ಎಲ್ಲರಾಗೆ ನಾವು ಕೂಡ ಬದುಕಬೇಕು, ಘನತೆಯಿಂದ ಬದುಕಬೇಕು ಅನ್ನುವ ಯಾರಿಗೆಲ್ಲ ಆಸಕ್ತಿ ಇದೆ, ಪ್ರೀತಿ ಇದೆ, ಅದರಿಗೆ ನಂಬಿಕೆ ಇದೆ, ಪ್ರಾಯಶಃ ಈ ಭಾಗದ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ. ನಮ್ಮ ಶಿವಪ್ಪನವರು ಬಯಸಿದ ಹಾಗೆ ಕೆಲವೇ ತಿಂಗಳುಗಳಲ್ಲಿ ಇಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದ ಬೆಳವಣಿಗೆ ಆಗುತ್ತೆ ಅನ್ನತಕ್ಕಂಥ ನಂಬಿಕೆ ಕೂಡ ನನಗೂ ಇದೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಏನಪ್ಪಾ ಅಂದ್ರೆ ಲವ್ ಬ್ರೀಡ್ಸ್ ಲವ್ ಅಂತ, ಹೇಟ್ರೆಡ್ ಬೀಟ್ಸ್ ಹೇಟ್ರೆಡ್ ಅಂತ. ಪ್ರೀತಿ ಯಾವಾಗಲೂ ಪ್ರೀತಿಯನ್ನೇ ಹುಟ್ಟಾಕತ್ತಂತೆ, ಪ್ರೀತಿ ಯಾವತ್ತೂ ದ್ವೇಷನ ಹುಟ್ಟಾಕೋದಿಲ್ಲ, ದ್ವೇಷವನ್ನೇ ಬೆಳೆಸ್ತದಂತೆ. ಅರಿವು ಭಾರತದ ಒಂದು ಪ್ರಯಾಣ ಇದೆಯಲ್ಲ, ಇದು ಪ್ರೀತಿಯ ಪ್ರಯಾಣ, ಇದು ಒಬ್ಬರೊಬ್ಬರು ಗೌರವಿಸ್ತಕ್ಕಂಥ ಪ್ರಯಾಣ. ಏನು ಹಾಗಾದ್ರೆ ಇಲ್ಲಿ ನಮ್ಮಲ್ಲಿ ಪ್ರೀತಿ ಇಲ್ವಾ?
ಪ್ರೀತಿ ಇದೆ, ಆದ್ರೆ ವ್ಯಕ್ತಪಡಿಸುವ ರೀತಿ ನಮಗೆ ಗೊತ್ತಾಗ್ತಾ ಇಲ್ಲ. ಯಾವ ಸಂದರ್ಭದಲ್ಲಿ ನಾನು ಯಾರನ್ನ ಯಾವ ರೀತಿಯಲ್ಲಿ ನಡೆಸ್ಕೋಬೇಕು ಅನ್ನೋದು ಅರಿವು ಭಾರತಿ ನಾವು ತಿಳ್ಕೋಬೇಕಾಗಿದೆ. ನಿಜ, ಇದು ನಮಗೆಲ್ಲ ಗೊತ್ತಿರುವ ಹಾಗೆ, ಇಡೀ ರಾಜ್ಯಕ್ಕೆ ಹಾಗೆ ನಮ್ಮ ರಾಜ್ಯಕ್ಕೆ ಮೊಟ್ಟ ಮೊದಲ ಮುಖ್ಯಮಂತ್ರಿನ ಕೊಟ್ಟಂತ ಒಂದು ಗ್ರಾಮ, ಒಂದು ಹಳ್ಳಿ. ಇಂಥ ಒಂದು ಗ್ರಾಮ ಇವತ್ತಿಗೂ ಕೂಡ ಅಸ್ಪೃಶ್ಯ ಮುಕ್ತವಾಗಿಲ್ಲ. ಅಥವಾ ನಮ್ಮ ಕೋಲಾರ ಜಿಲ್ಲೆಯ ಯಾವ ಗ್ರಾಮದಲ್ಲಿಯೂ ಕೂಡ ಇವತ್ತು ನಮ್ಮ ಇಡೀ ಗ್ರಾಮ ಅಸ್ಪೃಶ್ಯ ಮುಕ್ತವಾಗಿದೆ ಅಂತ ಯಾರೂ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಕಳೆದ 12 ವರ್ಷದಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ. ಇದು ಕೋಲಾರಕ್ಕೆ ದಾಟಿ, ಕೋಲಾರವನ್ನ ಮೀರಿ ಇವತ್ತೇನು ಸೋಷಿಯಲ್ ಮೀಡಿಯಾ ಬಹಳ ಆಕ್ಟಿವ್ ಆಗಿರೋದ್ರಿಂದ ಹೊರಗಡೆ ಕೂಡ ಬಹಳಷ್ಟು ಜನಸಂಖ್ಯೆನಲ್ಲಿ ದೂರದಿಂದ ನೋಡ್ತಾ ಇದ್ದಾರೆ, ಇದನ್ನ ಮೆಚ್ಕೋತಾ ಇದ್ದಾರೆ. ಆದ್ರೆ ಆಚರಣೆ ಮಾಡ್ತಕ್ಕಂಥ ವಿಚಾರ ಬಂದಾಗ ಎಲ್ಲರೂ 10 ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಮೆಚ್ಕೊಳ್ಳೋರು ನಮಗೆ ಬೇಕಾಗಿಲ್ಲ, ಹೊಗಳೋರು ನಮಗೆ ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಮನಸ್ಸು ಪೂರ್ವಕವಾಗಿ ಹೌದು ಇದು ನಾನು ಮನಸ್ಪೂರ್ವಕವಾಗಿ ಎಲ್ಲರೊಂದಿಗೆ ಬೆರೆತು ಭಾಗವಹಿಸಬೇಕು, ಆ ರೀತಿಯಾದಂತ ಬೆಳವಣಿಗೆ ಆಗಬೇಕು ಅನ್ನುವಂತ ಆಲೋಚನೆಯಿಂದ ಪ್ರಯತ್ನ ಮಾಡಿದರೆ ಮಾತ್ರ ಅದು ಆಚರಣೆಗೆ ಬರಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಎಲ್ಲರೂ ಕೇಳ್ತಾರೆ. ಈಗ ನಾವು ಅನೇಕ ಗ್ರಾಮಗಳಿಗೆ ಹೋಗಿದ್ದೇವೆ, ಆ ಊರಿನ ಒಂದು ಗ್ರಾಮದ ಮನೆಯಲ್ಲಿ ಮಾತ್ರ ಈ ರೀತಿ ಬದಲಾವಣೆ ಆಗಿದೆ, ಗೃಹ ಪ್ರವೇಶ ಆಗಿದೆ, ಸಹ ಭೋಜನ ಆಗಿದೆ, ಸಮತೆಯ ಚಹಾ ಎಲ್ಲವೂ ಆಗಿದೆ. ಅಕ್ಕಪಕ್ಕದ ಮನೆಗಳಲ್ಲಿ ಆಗಿದೆಯಾ? ಆಗ್ಲಿಲ್ಲ. ಹಾಗಾದ್ರೆ ನಾವು ಎಷ್ಟು ರೀಚ್ ಆಗ್ತಾ ಇದ್ದೀವಿ? ನಮ್ಮ ರೀಚಿಂಗ್ ಕೆಪಾಸಿಟಿ ಬಹಳ ಕಡಿಮೆ ಆಗ್ತಾ ಇದೆ ಅನ್ನೋ ವಿಚಾರನೆ ನಾವು ಎಲ್ಲ ಹಿರಿಯ ಸ್ನೇಹಿತರುಗಳು, ಸಮಾನ ಮನಸ್ಕರು ಕೂತ್ಕೊಂಡು ಯೋಚನೆ ಮಾಡಿದಾಗ ಅನಿಸ್ತು, ಇದು ಮತ್ತಷ್ಟು ಬೆಳಿಬೇಕಿದು. ವಿಷ ಜಂತುಗಳು ಬಹಳ ಬೇಗ ಬೆಳೆದೋಗ್ಬಿಡ್ತವೆ ಕಣ್ರಿ, ವದಂತಿಗಳು ಬಹಳ ಬೇಗ ಹರಡ್ಬಿಡ್ತವೆ. ಆದ್ರೆ ಒಳ್ಳೆಯ ವಿಚಾರಗಳು ಅಷ್ಟು ಸುಲಭವಾಗಿ ಹರಡುವುದಿಲ್ಲ. ಒಳ್ಳೆಯ ವಿಚಾರಗಳು ಹರಡಬೇಕು ಅಂದ್ರೆ ಅದಕ್ಕೆ ಬಹಳ ದೊಡ್ಡ ಪುಷ್ ಬೇಕು, ಅದಕ್ಕೆ ಬಹಳ ದೊಡ್ಡ ವೇಗ ಕೊಡಬೇಕು, ಅದಕ್ಕೆ ಶಕ್ತಿ ಕೊಡಬೇಕು. ಆ ಶಕ್ತಿ ಮತ್ತು ವೇಗ ಕೊಡತಕ್ಕಂತ ಒಂದು ತಾಕತ್ ಇರ್ತಕ್ಕಂಥದ್ದು ಈ ನಿಮ್ಮಂತ ಸಮಾನ ಮನಸ್ಕರಲ್ಲಿ ಮತ್ತು ಆ ಹೃದಯವಂತರಲ್ಲಿ ಅಂತ ಮಾತ್ರ ನಾವು ತಿಳ್ಕೋಬೇಕು. ಈಗ ನಿಮಗೆ ಗೊತ್ತಿದೆ, ಬ್ಯಾಡ್ ನ್ಯೂಸ್ ಸ್ಪ್ರೆಡ್ ವೆರಿ ಫಾಸ್ಟ್. ಅಲ್ಲಿ ಯಾರಿಗೋ ಏನೋ ಕೆಟ್ಟದಾಯ್ತು ಅಂತಂದ್ರೆ ಅದು ಯಾರು ಹೇಳದೇ ಬೇಕಾಗಿಲ್ಲ, ಕಾಡ್ಗಿಚ್ಚಿನಂತೆ ಕ್ಷಣಾರ್ಧದಲ್ಲಿ ಹರಡು ಬಿಡ್ತದೆ. ಅದೇ ಇವತ್ತು ಸೋಮಸುಂದರ್ ರೆಡ್ಡಿ ಅವ್ರ ಮನೆಯಲ್ಲಿ ಏನೋ ಒಂದು ಸಹಭೋಜನ ಕಾರ್ಯಕ್ರಮ ಮಾಡಿದಾರಂತೆ ಅಂದ್ರೆ, ನೀವು 100 ಜನ ಕೇಳಿ ನೋಡಿ, ಅವರು 10 ಜನ ಹೇಳ್ತಾರೆ ಹೌದಾ, ಯಾವಾಗಾಯ್ತು, ಏನಂಗಂದ್ರೆ ಈ ರೀತಿಯಾದಂತ ಆಲೋಚನೆಗಳಿರ್ತವೆ. ಅಂದ್ರೆ ಒಳ್ಳೆಯ ವಿಚಾರಗಳನ್ನ ಸಮಾಜದಲ್ಲಿ ಪ್ರಚಾರ ಮಾಡಬೇಕಾದ್ರೆ ಅದಕ್ಕೆ ಒಂದಷ್ಟು ವೇಗವನ್ನ ಕೊಡಬೇಕು, ಅದಕ್ಕೆ ಒಂದು ಪುಷ್, ಅದಕ್ಕೆ ತಳ್ಳುವಂತ ಶಕ್ತಿಯನ್ನ ಕೊಡೋಕೆ ನೀವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಬೇಕು. ನಾನು ಇಲ್ಲಿ ಎಲ್ಲರೂ ಮಾತಾಡುವಾಗ ಹೇಳ್ತಾ ಇದ್ದು, ಜಿಲ್ಲಾಧಿಕಾರಿ ಇಲ್ಲಿ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಅಂತ. ನಾನು ಈ ಯಾವ ಕಾರ್ಯಕ್ರಮಕ್ಕೂ ಜಿಲ್ಲಾಧಿಕಾರಿಯಾಗಿ ಭಾಗವಹಿಸಿಲ್ಲ. ನಾನೊಬ್ಬ ಮನುಷ್ಯ ಪ್ರೇಮದಲ್ಲಿ ನಂಬಿಕೆ ಇಟ್ಟಿರುವ, ಸಮಾಜದಲ್ಲಿ ಸಮಾನತೆಯನ್ನ ತರಬೇಕು ಅನ್ನುವ ಕಾತರದಲ್ಲಿ ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡೋರಿಗೆ ನಾನು ಕೂಡ ನಿಮ್ ಜೊತೆಲಿ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನ ಭಾಗವಹಿಸೋದ್ರ ಮೂಲಕ ಕೊಡ್ತಾ ಇದ್ದೀವಿ. ಎಲ್ಲೋ ಕೂತ್ಕೊಂಡು ನಾನು ಒಂದು ಸಂದೇಶವನ್ನ ಕೊಡ್ತಾ ಇಲ್ಲ. ನೀವು ನೀವು ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಕೆಲವರು ಭಾಗವಹಿಸಕ್ ಆಗೋದಿಲ್ಲ, ಒಳ್ಳೆ ಮಾತುಗಳಾಡ್ತಾರೆ, ಬೆನ್ನು ತಟ್ತಾರೆ, ಸಂತೋಷ. ಇನ್ನು ಕೆಲವರು ಇಲ್ಲ ನಾವು ನಿಮ್ ಜೊತೆನಲ್ಲಿ ಕೂಡ ಬರ್ತೀವಿ ಅಂತ ಹೇಳ್ತೀವಲ್ಲ, ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಸಮಯ ಭಾನುವಾರ ನೀವೆಲ್ಲರೂ ಕೂಡ ಈ ಒಂದು ಸಂಡೆ ಸಿಗೋದೇ ಒಂದು ಸಂಡೆ, ನಮ್ಮ ಮಕ್ಕಳ ಜೊತೆಲೋ ಹೆಂಡತಿ ಜೊತೆಲೋ ಖುಷಿಯಾಗಿ ಒಂದು ಖಾಸಗಿ ಕಾರ್ಯಕ್ರಮ ಮಾಡೋ ಸಂದರ್ಭ ಇರ್ತವೆ. ಅಂಥದ್ರೊಳಗಡೆ ಏನಪ್ಪ ಶಿವಪ್ಪನವರು ಎರಿವು ಭಾರತವ್ರ ಕೆಲಸ ಇಲ್ವಾ ಅಂತ, ಭಾನುವಾರವೇ ಬರ್ಬೇಕಾ? ಸಿಕ್ಕಿರೋ ಒಂದು ಭಾನುವಾರ ಮಟನ್ನೋ ಚಿಕನೋ ತಿನ್ಕೊಂಡು ಒಂದಷ್ಟು ಹರಟೆ ಹೊಡ್ಕೊಂಡು ನೆಂಟರುಗಳ ಜೊತೆ ಕಾಲ ಕಳೆಯೋ ಈ ಕಾಲದಲ್ಲಿ, ಅಥವಾ ಟಿವಿ ಮುಂದೆನೋ ಮೊಬೈಲ್ ಮುಂದೆನೋ ಕಾಲ ಕಳೆಯೋ ಈ ಕಾಲದಲ್ಲಿ ಬೇಕಾಯ್ತು ಅಂತ ಅನ್ನಿಸಿದಾಗ, ಅದಕ್ಕೆ ನಾನು ಹೇಳಿದೆ, ಇವೆಲ್ಲವೂ ಕೂಡ ನಮ್ಮ ಆತ್ಮ ಪ್ರಜ್ಞೆಯನ್ನ ಎಚ್ಚರಿಸ್ತಕ್ಕಂಥ ಕಾರ್ಯಕ್ರಮಗಳಾಗಬೇಕಿದು. ನಾವು ನಮಗೋಸ್ಕರ ಬದುಕೋದು ವಿಶೇಷ ಅಲ್ಲ ಕಣ್ರಿ. ಮನುಷ್ಯನಿಗೋಸ್ಕರ ಬದುಕೋದು ವಿಶೇಷ ಅಲ್ಲ. ನಾವು ಇನ್ನೊಬ್ಬರಿಗೋಸ್ಕರ ಬದುಕ್ತೀವಲ್ಲ, ಅದು ನಿಜವಾದ ಮನುಷ್ಯತ್ವ. ಅದೇ ವಿವೇಕಾನಂದರು ಹೇಳಿದ್ದು, ದೇ ಅಲೋನ್ ಲಿವ್ ಫಾರ್ ಅದರ್ಸ್. ಬೇರೆಯವರಿಗಾಗಿ ಒಂದಷ್ಟು ಬದುಕ್ತೀವಲ್ಲ, ಬೇರೆಯವ್ರಿಗೆ ಬದುಕೋದು ಅಂದ್ರೆ ನೀವು ಸಂಪೂರ್ಣವಾಗಿ ಮನೆ ಬಿಟ್ಟು ಹೋಗಿ ಅಂತಲ್ಲ, ಸನ್ಯಾಸಿಗಳಾಗಿ ಅಂತಲ್ಲ, ನಿಮ್ಮ ಹೆಂಡತಿ ಮಕ್ಕಳನ್ನ ಬೀದಿಗೆ ಹಾಕಿ ಅಂತಲ್ಲ. ನೀವು ಬದುಕುವ ಜೊತೆನಲ್ಲಿ ಬೇರೆಯವರಿಗೂ ಜೊತೆನಲ್ಲಿ ಅವರಿಗೂ ಬದುಕಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಲ್ಲ, ಅದು ನಿಜವಾದ ಬದುಕು, ಅದು ಮನುಷ್ಯತ್ವದ ಬದುಕು. ಎಲ್ಲವೂ ನನಗೆ ಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಬೇಕು ಅನ್ನುವ ಸ್ವಾರ್ಥದ, ಆಡಂಬರದ ಅಥವಾ ಡಂಬಾಚಾರದ ಅಥವಾ ಅಹಂಕಾರದ ಬದುಕುಗಳಿದೆಯಲ್ಲ, ಇದು ಬದುಕಲ್ಲ. ಇದು ಕೇವಲ ಭ್ರಮೆ. ಈ ಭ್ರಮೆಯಿಂದ ಆಚೆ ಬರಬೇಕು. ಇವತ್ತು ಕೋಲಾರ ಜಿಲ್ಲೆಯ ಜನರು ನಿಜಕ್ಕೂ ನನಗೆ ಹೆಮ್ಮೆ ಅನಿಸುತ್ತೆ.
ಇವತ್ತು ಸೋಮಸುಂದರ ರೆಡ್ಡಿ ಅವರು ಇಲ್ಲಿ ಈ ಕ್ಷಣದಿಂದ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ನಿಮ್ಮ ಹಿಂದೆ ಇರತಕ್ಕಂಥ ನಿಮ್ಮ ಶ್ರೀಮತಿಯವರ ಒಂದು ದೊಡ್ಡ ಸಹಕಾರವನ್ನ ನಾನು ನೆನೆಯಲೇಬೇಕು. ಅದಕ್ಕೆ ನಿಮಗೆ ದೊಡ್ಡ ಧನ್ಯವಾದಗಳು. ನನಗೆ ಬಹಳ ಖುಷಿಯಾಗಿದ್ದು ನೀವು ಟೀಚರ್ ಆಗಿದ್ರಿ ಅಂತ. ನೀವು ಟೀಚರ್ ಆಗಿದ್ದಕ್ಕೆ ನನಗೆ ಅನ್ಸುತ್ತೆ ಈಗ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ನಾನು ಮೇಷ್ಟ್ರಾಗಿದ್ದೆ, 10 ವರ್ಷ ಪಾಠ ಮಾಡಿದೆ. ಆಮೇಲೆ ಅನ್ನಿಸ್ತು ಎಂತ ತಪ್ಪು ಮಾಡಿಬಿಟ್ಟೆ ಅಂತ. ಯಾಕೆ ಗೊತ್ತಾ? ನಾನು ಪಾಠ ಮಾಡೋದ್ರಿಂದ ಆ ಮಕ್ಳೇನು ಉದ್ಧಾರ ಆಗ್ಲಿಲ್ಲ, ಯಾರು ಉದ್ಧಾರ ಆಗೋದಿಲ್ಲ. ಕಾಲೇಜಲ್ಲಿ ನಾವೇನ್ ಪಾಠ ಮಾಡ್ತೀವಲ್ವಾ, ಅದು ನಮ್ಮ ಹೊಟ್ಟೆಪಾಡಿಗಾಗಿ ಮಾಡೋದು. ಇವತ್ತು ಶಿವಪ್ಪನವರು ಕಾಲೇಜಲ್ಲಿ ಪಾಠ ಮಾಡ್ತಾವ್ರೆ, ಅವ್ರು ಪಾಠ ಮಾಡೋದಕ್ಕೆ ಸರ್ಕಾರದವರು ಅವರಿಗೆ ಸಂಬಳ ಕೊಡ್ತಾರೆ. ನಾನು ಪಾಠ ಮಾಡ್ತಾ ಇದ್ದೆ, ಆಮೇಲೆ ಅನ್ಸಕ್ ಶುರು ಆಯ್ತು, ಅಯ್ಯೋ ನಾನು ಪಾಠ ಕೇಳದೆ ಹೋಗಿದ್ದಾರೆ ಈ ಮಕ್ಕಳು ಮತ್ತಷ್ಟು ಉದ್ಧಾರ ಆಗ್ತಿದ್ರೇನು ಅಂತ. ಯಾಕೆಂದ್ರೆ ನಾನು ನಮ್ಮ ಮೇಷ್ಟ್ರುಗಳಿಂದ ಪಾಠ ಕೇಳಿ ಉದ್ಧಾರ ಆದವನಲ್ಲ. ಆ ಕಾರಣಕ್ಕಾಗಿ ನಾನು ಅದೇ ತಪ್ಪು ಮಾಡ್ಬಿಟ್ನಲ್ಲ ಅಂತೇಳಿ ಏನೋ ಭಗವಂತ ಅವಕಾಶ ಮಾಡಿಕೊಟ್ಟ. ನನ್ನ ಪ್ರಯತ್ನದ ಫಲವಾಗಿ ಆ ಪಾಠ ಮಾಡೋದು ಬಿಟ್ಟು ಈ ಕಡೆಗೆ ಬಂದು ಈ ಒಂದು ಸಾಮಾಜಿಕವಾದ ಒಂದು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ಪಾಠ ಮಾಡೋದಷ್ಟೇ ಮುಖ್ಯ ಅಲ್ಲ, ನಾನು ಪಾಠ ಮಾಡಿದ್ರಿಂದ ಆ ಎಷ್ಟು ಜನರಲ್ಲಿ ಮಕ್ಕಳಲ್ಲಿ ಒಳ್ಳೆಯ ಒಂದು ಮೌಲ್ಯಗಳನ್ನ ಬೆಳೆಸಲಿಕ್ಕೆ ಸಾಧ್ಯವಾಯಿತು. ನಾನು ವ್ಯಕ್ತಿಗಳನ್ನ ನಿರ್ಮಾಣ ಮಾಡೋದು ನನ್ನ ಕೆಲಸ ಅಲ್ಲ, ವ್ಯಕ್ತಿತ್ವಗಳನ್ನ ಕಟ್ಟಿಕೊಡಕ್ಕೆ ಸಾಧ್ಯ ಆಯ್ತು ಒಬ್ಬ ಟೀಚರ್ ಆಗಿ, ಒಬ್ಬ ಮೇಷ್ಟ್ರಾಗಿ ಅನ್ನೋದು ಬಹಳ ಮುಖ್ಯ. ಇವತ್ತು ನಾನು ಎಲ್ಲಿಗೆ ಹೋಗ್ಬೇಕಾದ್ರೂ ಎಲ್ಲಿಗೆ ಹೋದ್ರು ಬಹಳ ಜನ ಸಿಗ್ತಾರೆ, ಸರ್ ನಾನು ನಿಮ್ ಸ್ಟೂಡೆಂಟು ಅಂತ ಹೇಳ್ತಾರೆ, ಸಂತೋಷ. ಆದ್ರೆ ಆ ಸ್ಟೂಡೆಂಟು ಎಷ್ಟು ಮಟ್ಟಿಗೆ ಈ ಸಮಾಜಕ್ಕೆ ಹೊರೆಯಾಗಿದ್ದಾನ ಅಥವಾ ಈ ಸಮಾಜಕ್ಕೆ ಆಸ್ತಿ ಆಗಿದ್ದಾನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಕಾಲೇಜುಗಳಲ್ಲಿ ನಮಗೆ ಸರಿಯಾದ ರೀತಿ ಪಾಠ ಹೇಳ್ಕೊಟ್ಟಿದ್ರೆ ಇಂಥ ಅರಿವು ಭಾರತ ಕಾರ್ಯಕ್ರಮಗಳು ಬೇಕಾಗೇ ಇರಲಿಲ್ಲ. ಇವತ್ತು ನಮ್ಮ ಯೂನಿವರ್ಸಿಟಿಗಳಲ್ಲಿ ನಮ್ಮನ್ನ ಮನುಷ್ಯರಾಗಿ ಬೆಳೆಸಿದಿದ್ರೆ, ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಕೆಲಸವನ್ನ ಮಾಡಿದಿದ್ರೆ ಇವತ್ತು ಇಂತಹ ಅಭಿಯಾನಗಳು, ಇಂಥ ಚಳುವಳಿಗಳ ಅಗತ್ಯ ಇರ್ತಿರ್ಲಿಲ್ಲ. ಸಂವಿಧಾನ ಬಂದು 75 ವರ್ಷ ಆದ್ಮೇಲೂ ಕೂಡ ಸಮಾನತೆ ಬೇಕು, ನಮ್ಮನ್ನ ಗೌರವದಿಂದ ಕಾಣ್ಬೇಕು, ನಾವು ನೀವೆಲ್ಲರೂ ಒಂದೇ, ನಮ್ಮಿಬ್ರು ಹರಿತಾ ಇರೋದು ರಕ್ತ, ಎಲ್ಲವೂ ಕೆಂಪೆ ಅಂತ ಹೇಳ್ಬೇಕು ಅಂತಂದ್ರೆ ಆ ರೋಧನೆ ಇದೆಯಲ್ಲ, ಆ ನೋವು ಇದೆಯಲ್ಲ, ಆ ಸಂಕಟ ಇದೆಯಲ್ಲ, ಅದು ಅನುಭವಿಸಿದವನಿಗೆ ಗೊತ್ತು. ಇದು ಯಾವ ರೀತಿ ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ, ಜಾತಿ ಜಾತಿ ಅಂತ ನಾವು ಇವತ್ತಿಗೂ ಮಾತಾಡ್ತೀವಲ್ಲ, ಅದು ಈ ದೇಶದ ಒಳಗಡೆನೆ ಹುಟ್ಟಿರ್ತಕ್ಕಂಥದ್ದು. ಈ ದೇಶದ ಇತಿಹಾಸದ, ಈ ದೇಶದ ಚರಿತ್ರೆ ಮತ್ತು ಸಂಸ್ಕೃತಿಯ ಗರ್ಭದಿಂದ ಹುಟ್ಟುಬಿಟ್ಟಿದೆ. ಅದು ಆ ಗರ್ಭದಿಂದ ಜನಿಸಿರೋದ್ರಿಂದ ಅಷ್ಟು ಸುಲಭವಾಗಿ ಇದನ್ನ ತೆಗೆದಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಂವಿಧಾನ ಬಂದಿದೆ, ಕಾನೂನುಗಳು ಬಂದಿದೆ, ನಿಯಮಗಳಿದೆ, ಆದ್ರೆ ಜನ ಇವತ್ತು ಸಂವಿಧಾನವನ್ನು ಧಿಕ್ಕರಿಸ್ತಾರೆ, ಕಾನೂನನ್ನು ಧಿಕ್ಕರಿಸ್ತಾ ಇದ್ದಾರೆ. ಹೇಳ್ಕೊಳ್ಳಕ್ಕೆ ನಾವು ಅಸ್ಪೃಶ್ಯತೆ ನಿವಾರಣೆ ಮಾಡಿದ್ದೀವಿ, ಜಾತಿ ವಿನಾಶ ಮಾಡಿದ್ದೇವೆ, ಕಾನೂನುಗಳಿದೆ, ಆದ್ರೂ ಕೂಡ ನಾವ್ ಯಾಕೆ ಇದ್ರ ಜೊತೆನಲ್ಲಿ ಇಲ್ಲ? ನಿಮ್ಮ ಮನಸ್ಸಿಗೆ ಒಂದು ಪ್ರಶ್ನೆಯನ್ನು ಹಾಕೊಳ್ಳಿ, ನಿಮ್ಮ ಆತ್ಮಸಾಕ್ಷಿಯೊಂದಿಗೆ ಒಂದು ಸಂವಾದವನ್ನ ಮಾಡಿ, ಯೋಚನೆ ಮಾಡಿ ನೀವು. ಯಾಕೆಂದ್ರೆ ನೀವು ವಿದ್ಯಾವಂತರು, ನೀವು ಕಲ್ತಿದ್ದೀರಿ, ಆಧುನಿಕರಾಗಿದ್ದೀರಿ, ನಾಗರಿಕರು ಅಂತ ಅನ್ನಿಸ್ಕೋತಾ ಇದ್ದೀರಿ. ಇವೆಲ್ಲವನ್ನು ನಾವು ಯಾತಕ್ಕಾಗಿ ಜಾಗೃತಿ ಮೂಡಿಸಬೇಕಾಗಿದೆ ಅಂದ್ರೆ, ನಮ್ಮ ಶಿಕ್ಷಣ ನಮ್ಮನ್ನ ಜಾಗೃತರನ್ನಾಗಿ ಮಾಡ್ಲೇ ಇಲ್ಲ, ನಮ್ಮ ಶಿಕ್ಷಣ ನಮ್ಮನ್ನ ಮಾನವಂತರನ್ನಾಗಿ ಬೆಳೆಸಲೇ ಇಲ್ಲ, ನಮ್ಮ ಶಿಕ್ಷಣ ನಮ್ಮಲ್ಲಿ ಹೃದಯವಂತಿಕೆಯನ್ನ ಬೆಳೆಸಲೇ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಅರಿವು ಭಾರತ ಇಲ್ಲ, ಶಿಕ್ಷಣ ಬೇರೆ, ಅದು ಹೊಟ್ಟೆಪಾಡಿಗಾಗಿ ನಾವು ಕಲ್ತದ್ದು, ಒಂದು ಸರ್ಟಿಫಿಕೇಟ್ಗೆ ಕಲ್ತದ್ದು, ಒಂದು ಕಾನ್ವೊಕೇಶನ್ ಡಿಗ್ರಿಗೆ ಕಲ್ತದ್ದು. ನೀವು ಮಾಡ್ಬೇಕಾಗಿದ್ದು ಮನುಷ್ಯರಾಗಿ ಬದುಕೋದನ್ನ ಕಲಿಬೇಕು. ಈ ಮನುಷ್ಯರಾಗಿ ಬದುಕೋದು ನಮ್ಮ ಶಿಕ್ಷಣ ಅಥವಾ ಯೂನಿವರ್ಸಿಟಿಗಳು ಕಲಿಸ್ಕೊಡದೆ ಹೋದ್ರೆ ಯಾರು ಕಲಿಸ್ಕೊಡ್ತಾರೆ ಅಂದ್ರೆ ಈ ಸಮಾಜ ಕಲಿಸ್ಕೊಡುತ್ತೆ. ಈ ಸಮಾಜ ನನಗೆ ಗೊತ್ತಿರುವಂಗೆ ಇಟ್ ಈಸ್ ಎ ಬಿಗ್ಗೆಸ್ಟ್ ಯೂನಿವರ್ಸಿಟಿ. ನಾವು ಯಾರು ನಮ್ಮ ಜೀವನದಲ್ಲಿ ಸ್ಪಂದಿಸ್ತೀವೋ, ಪ್ರತಿದಿನ ಯಾರೊಂದಿಗೆ ನಾವು ಒಂದು ಸಂವಾದವನ್ನು ಏರ್ಪಡಿಸ್ತೀವೋ, ಯಾರನ್ನ ಭೇಟಿ ಮಾಡ್ತೀವೋ ಅವರಿಗೆ ನಮಗೆ ಸಿಗ್ತಕ್ಕಂಥ ಬಹಳ ದೊಡ್ಡ ಶಿಕ್ಷಕರುಗಳು. ನಮಗೆ ಆಗ್ತವಲ್ಲ ನೋವುಗಳು, ಅವಮಾನಗಳು, ನಮ್ಮ ವೈಫಲ್ಯಗಳಿದೆಯಲ್ಲ, ಇವು ನಾವು ಕಲಿಯತಕ್ಕಂಥ ದೊಡ್ಡ ಪಾಠಗಳು. ಈ ಪಾಠಗಳು ನಮ್ಮನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಿ ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ. ವಿದ್ಯೆ ಬಂತು, ಅಧಿಕಾರ ಬಂತು, ಹಣ ಬಂತು, ಶ್ರೀಮಂತಿಕೆ ಬಂತು, ಎಲ್ಲ ಬಂತು, ಮನುಷ್ಯತ್ವ ಯಾಕೆ ಬರಲಿಲ್ಲ? ಮನುಷ್ಯತ್ವ ಏನು ಅಂಗಡಿಲಿ ಸಿಗುತ್ತಾ ಅಥವಾ ಅದೇನು ಸರ್ಕ? ಅದು ಇಟ್ ಈಸ್ ನಾಟ್ ಎ ಕಮಾಡಿಟಿ ವಿಚ್ ಕ್ಯಾನ್ ಬಿ ಬಾಟ್ ಫ್ರಮ್ ಎ ಶಾಪ್. ಮನುಷ್ಯತ್ವ ಅನ್ನೋದು ಮನುಷ್ಯನ ಹುಟ್ಟಿದಾಗಿನಿಂದ ಮನುಷ್ಯನೊಡನೆ ಅದು ಬೆಳೆಸ್ಕೋಬೇಕಾಗಿತ್ತು, ನಾವು ಬೆಳೆಸ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಆ ಜಾತಿ ಅನ್ನೋದು ಭೌತಿಕವಾಗಿ ದೂರ ಆಗಿರಬಹುದು, ಆದರೆ ಮಾನಸಿಕವಾಗಿ ಮನಸ್ಸಿನ ಒಳಗಡೆ ಅದು ಆಳವಾಗಿ ಇಳಿದು ಬಿಟ್ಟಿದೆ. ಎಲ್ಲದರೊಳಗೂ ನಾವು ಅವನ ಯೋಗ್ಯತೆಗಿಂತ ನೋಡಿದ್ದು ಜಾತಿನೇ.
ಒಬ್ಬ ವ್ಯಕ್ತಿಯ ಪ್ರತಿಭೆಗಿಂತ ನಾವು ನೋಡಿದ ಹೆಚ್ಚಾಗಿ ಅವನು ಯಾವ ಕುಲದವನು, ಯಾವ ಮಠದವನು, ಯಾವ ಊರಿನವನು, ಯಾವ ಜಾತಿಯವನು. ನನಗೆ ಇವತ್ತಿಗೂ ಅರ್ಥ ಆಗೋದಿಲ್ಲ. ಒಬ್ಬ ಮನುಷ್ಯನಲ್ಲಿ ಯೋಗ್ಯತೆ ನೋಡಬೇಕು, ಸಾಮರ್ಥ್ಯವನ್ನ ನೋಡಬೇಕು, ಅವನಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆತನವನ್ನ ಗಮನಿಸಬೇಕು, ಅಥವಾ ಕೇವಲ ಒಂದು ಜಾತಿಯನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿಯನ್ನ ನಾವು ಅಳಿಬೇಕು ಅಂತ. ಬಹಳ ಸಣ್ಣತನ ಅಂತ ಅನಿಸ್ಬಿಡುತ್ತೆ. ಆಮೇಲೆ ಇದಕ್ಕಿಂತ ನನಗೆ ಬಹಳ ನೋವಾಗೋದೇನಪ್ಪ ಅಂದ್ರೆ, ಈ ಸಣ್ಣತನಗಳು ವಿದ್ಯಾವಂತರ ಜಾಸ್ತಿ, ಮತ್ತೆ ವಯಸ್ಸಾದವರಲ್ಲೇ ಜಾಸ್ತಿ, ಹಿರಿಯಲ್ಲೇ ಜಾಸ್ತಿ. ನೋಡಿಬೇಕಾದ್ರೆ ಶಾಲೆಯ ಮಕ್ಕಳಲ್ಲಿ ಯಾರಲ್ಲೂ ಈ ರೀತಿಯಾದಂತಹ ಸಣ್ಣ ಭಾವನೆಗಳಿಲ್ಲ, ಸಂಕುಚಿತ ಮನಸ್ಸುಗಳಿಲ್ಲ, ಸಣ್ಣತನಗಳಿಲ್ಲ. ಆದ್ರೆ ಆ ಮನಸ್ಸಿನ ಮೇಲೆ, ಆ ಎಳೆಯ ಮನಸ್ಸಿನ ಮೇಲೆ ಬರೆ ಎಳಿತಕ್ಕಂಥವ್ರು ಯಾರು? ಸೋ ಕಾಲ್ಡ್ ಎಲ್ಡರ್ಸ್, ದೊಡ್ಡವರು, ಪೇರೆಂಟ್ಸ್. ಇಲ್ಲ ಅಂದಿದ್ರೆ ಆ ಮಕ್ಕಳು ಯಾವತ್ತೂ ನಿಮ್ಮ ಮನೆಯಲ್ಲೇ ನಿಮ್ಮ ವಿರುದ್ಧವಾಗಿ ಬಿದ್ದು ಬಿಡ್ತಾ ಇದ್ರು. ನನ್ನ ಪ್ರಕಾರ ಪ್ರತಿಯೊಂದು ಮನೆಯಲ್ಲೂ ಏನು ಬಸವಣ್ಣ 12ನೇ ಶತಮಾನದಲ್ಲಿ ಮಾಡಿದ್ರಲ್ಲ, ಅವ್ರಿಗೆ ಹಾಕೋ ಜನಿವನ್ನ ಕಿತ್ತು ಒಗೆದು ಬಿಟ್ರಲ್ಲ, ಆ ಕೆಲಸವನ್ನ ನಮ್ಮ ಸಮಾಜದಲ್ಲಿ ಎಲ್ಲಾ ಮನೆಯಲ್ಲೂ ಎಲ್ಲಾ ಮಕ್ಕಳು ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತಾರೆ. ಯಾಕೆಂದ್ರೆ ನಮ್ಮ ತಂದೆ ತಾಯಿ ನಮಗೆ ಹೇಳ್ಕೊಡ್ಬೇಕಾಗಿದ್ದು ಏನು? ಶಾಲೆಯಲ್ಲಿ ಶಿಕ್ಷಣ ಅಂದ್ರೆ ಮನೆಯಲ್ಲಿ ಸಂಸ್ಕಾರ. ಆ ಸಂಸ್ಕಾರ ಅಂದ್ರೆ ಏನ್ರಿ? ಸಂಸ್ಕಾರ ಅಂದ್ರೆ ಒಬ್ಬರೊಬ್ರು ಪ್ರೀತಿಯಿಂದ ನಡ್ಕೊಳ್ಳೋದು ಹೇಗೆ, ದೊಡ್ಡವ್ರನ್ನ ಗೌರವಿಸೋದು ಹೇಗೆ, ಸಹಬಾಳ್ವೆಯಿಂದ ಬದುಕೋದು ಹೇಗೆ, ಪರಿಸರವನ್ನು ರಕ್ಷಣೆ ಮಾಡೋದು ಹೇಗೆ, ಇನ್ನೊಬ್ರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ಹೇಗೆ, ಆ ಮನಸ್ಸುಗಳನ್ನ ಬೆಳೆಸ್ಕೋಬೇಕಲ್ಲ, ಆ ಸಂಬಂಧಗಳನ್ನ ಬೆಳೆಸ್ಕೊಳ್ಳೋದನ್ನ ಅದು ಸಂಸ್ಕಾರ ಅಂತ ಕರೀತಾರೆ. ಇದನ್ನ ನಾವು ಮನೆಯಲ್ಲೂ ಕೂಡ ಇವತ್ತು ಹೇಳ್ಕೊಡದೆ ಹೋದ್ರೆ ಏನಾಗ್ಬಿಡುತ್ತೆ? ನಮ್ಮ ಮನೆಗಳು ಕೂಡ ನಾಳೆ ದಿನ ಶೋಷಣೆಯ ಕೇಂದ್ರಗಳಾಗೋಗ್ಬಿಡ್ತವೆ. ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮ ಮಕ್ಕಳನ್ನ ಬೆಳೆಸೋದಿಲ್ಲ, ಮಕ್ಕಳಲ್ಲಿ ಅಹಂಕಾರವನ್ನ ಬೆಳೆಸ್ತಾ ಇರ್ತೇವೆ, ಮಕ್ಕಳಲ್ಲಿ ಪ್ರತಿಷ್ಠೆಯನ್ನು ಬೆಳೆಸ್ತಾ ಇರ್ತೇವೆ. ಅದಕ್ಕೆ ಇವತ್ತು ನಮ್ಮ ಮಕ್ಕಳಲ್ಲಿ ಏನಾಗಿದೆ? ಜಾತಿ ಬಗ್ಗೆ ಆಗಲಿ, ಸಂವಿಧಾನದ ಬಗ್ಗೆ ಆಗಲಿ, ಸಮಾನತೆ ಬಗ್ಗೆ ಆಗಲಿ, ಅಥವಾ ಮೀಸಲಾತಿ ಬಗ್ಗೆ ಆಗಲಿ ಸಂಪೂರ್ಣವಾದ, ಸಮರ್ಪಕವಾದ, ವೈಜ್ಞಾನಿಕವಾದ ಮಾಹಿತಿ ಇಲ್ಲ. ಅರೆ ಬರೆ ತಿಳ್ಕೊಂಡವರೇ ಹೆಚ್ಚು ಮಾತಾಡ್ತಿರೋದು ಇವತ್ತು. ಅವರಿಂದನೇ ಡೇಂಜರ್ಸ್. ಈ ಇದು ನಮ್ಮ ಜರ್ಮನ್ ನಲ್ಲಿ ಒಬ್ಬರು ಇವರಿದ್ದಾರೆ, ಯಾರು? ಫಿಲಾಸಫರ್ ಗೈಟೆ ಅಂತ ಹೇಳಿ. ಅವ್ರು ಇಂಗ್ಲಿಷ್ ನಲ್ಲಿ ಮಾತು ಹೇಳ್ತಾರೆ, ಅದು ಚೆನ್ನಾಗಿದೆ, ಕನ್ನಡದಲ್ಲೂ ನಿಮ್ಗೆ ಹೇಳ್ತೀನಿ. ಹೆಂಗೆ ಅಂತಂದ್ರೆ, ಫೂಲ್ಸ್ ಅಂಡ್ ವೈಸ್ ಮೆನ್ ಆರ್ ಈಕ್ವಲಿ ಹಾರ್ಮ್ಲೆಸ್ ಅಂತೆ. ಫೂಲ್ಸ್ ಅಂಡ್ ವೈಸ್ ಮೆನ್ ಆರ್ ಈಕ್ವಲಿ ಹಾರ್ಮ್ಲೆಸ್. ಇಟ್ ಈಸ್ ದಿ ಆಫ್ ಫೂಲ್ಸ್ ಅಂಡ್ ಆಫ್ ವೈಸ್ ದಟ್ ಆರ್ ಮೋರ್ ಡೇಂಜರಸ್ ಅಂತ ಹೇಳ್ತಾರೆ. ಫೂಲ್ಸ್ ಅಂಡ್ ವೈಸ್ ಮೆನ್, ಬುದ್ಧಿವಂತರು, ದಡ್ಡರು, ಇವರಿಂದ ಯಾರಿಗೇನೂ ಪ್ರಾಬ್ಲಮ್ ಇಲ್ವಂತೆ. ಜರ್ಮನ್ ಇರ್ತಕ್ಕಂಥ ಒಬ್ಬ ದಾರ್ಶನಿಕ ಹೇಳ್ತಾನೆ, ಅವ್ನ್ ಬುದ್ಧಿವಂತ, ಅವನ್ ಕೆಲಸ ಅವನ್ ಪಾಡಿಗಿರ್ತಾನೆ. ಅವ್ರು ದಡ್ರು ಅಥವಾ ಮೂರ್ಖ, ಅವನ್ ಪಾಡಿಗೆ ಅವನ್ ಇರ್ತಾನೆ. ಅವರಿಬ್ಬರಿಂದ ನಿಮ್ಗೆ ತೊಂದರೆ ಆಗೋದಿಲ್ಲ. ಈ ಸಮಾಜಕ್ಕೆ ಹೆಚ್ಚು ಕೇಡು ಆಗ್ತಾ ಇರೋದು ಯಾರಪ್ಪ ಅಂದ್ರೆ, ಈ ಅರ್ಧಂಬರ್ಧ ವಿದ್ಯಾವಂತರು, ಬುದ್ಧಿವಂತರು, ಈ ಅರ್ಧಂಬರ್ಧ ಮುಟ್ಟಾಡಿರ್ತಾರಲ್ಲ ಅವರಿಂದ ಅಂತ ಅವನು ಹೇಳ್ತಾನೆ. ನಿಜವೋ ಇಲ್ವೋ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಪೂರ್ಣವಾಗಿ ಕಲಿತಿದ್ದರೆ ತುಂಬಿದ ಕೊಡ ತುಳುಕುವುದಿಲ್ಲ ಸ್ನೇಹಿತರೆ, ತುಂಬಿದ ಕೊಡ ತುಳುಕುವುದಿಲ್ಲ. ಅರ್ಧಂಬರ್ಧ ಅಂದ್ರೆ ಈ ಖಾಲಿ ಕೊಡಗಳು ಸದ್ದು ಜಾಸ್ತಿ ಮಾಡ್ತಾವಂತೆ. ಎಂಟಿ ವೆಸಲ್ಸ್ ಮೇಕ್ ಮೋರ್ ಸೌಂಡ್ ಅಂತ. ಹೌದಾ ಇಲ್ವಾ? ಯಾಕೆ ಖಾಲಿ ಕೊಡ ಯಾಕೆ ತುಂಬಾ ಗಲಾಟೆ ಮಾಡ್ತವೆ, ಸದ್ದು ಮಾಡ್ತವೆ? ತಲೆ ಒಳಗಡೆ ಇಲ್ವಲ್ಲ. ತಲೆ ಒಳಗಡೆ ಇದ್ದಿದ್ರೆ ಅವರು ವಿಚಾರವನ್ನ ಮಂಡಿಸ್ತಾ ಇದ್ರು. ಹೃದಯದಲ್ಲಿ ತುಂಬಿದ್ರೆ ಅವರು ಸಂವೇದನಾಶೀಲವಾಗಿ ವರ್ತನೆ ಮಾಡ್ತಾ ಇದ್ರು, ಮಾನವೀಯತೆಯಿಂದ ಬದುಕ್ತಾ ಇದ್ರು. ಅವರ ಸಹನೆ, ಅವರ ವರ್ತನೆ ಮತ್ತು ಅವರ ಎಲ್ಲ ನಡವಳಿಕೆಗಳ ನಮಗೆ ಖುಷಿ ಅನಿಸ್ತಾ ಇತ್ತು, ಹಿತ ಅನಿಸ್ತಾ ಇತ್ತು. ಅದು ನಮಗೆ ಯಾಕೆ ಹಿತ ಅನ್ಸೋದಿಲ್ಲ ಅಂದ್ರೆ, ಅಲ್ಲಿ ಏನೋ ಒಂದು ಅಹಂಕಾರ ಇದೆ ಅಂತ, ಅಲ್ಲಿ ಒಂದು ಪ್ರತಿಷ್ಠೆ ಇದೆ ಅಂತ, ಅಲ್ಲಿ ಒಂದು ಹಮ್ಮಿದೆ ಅಂತ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ನೀನು ಬೆಳಿತಾ 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 ಬಾಗೋದನ್ನ ಕಲಿ, ಬೀಗೋದನ್ನ ಬಿಡು ಅಂತ. ಮನುಷ್ಯ ವಿದ್ಯಾವಂತನಾದ, ಬುದ್ಧಿವಂತನಾದ, ಸರಿ, ಅದಕ್ಕೆ ತಕ್ಕ ಹಾಗೆ ವಿನಯ ಕಲಿ, ಅದಕ್ಕೆ ತಕ್ಕ ಹಾಗೆ ನಿನ್ನಲ್ಲಿ ಬರಬೇಕಾಗಿರೋದೇನೋ ಸಹನೆ, ಸಹೃದತೆ, ಸೃಜನಶೀಲತೆ ಬರಬೇಕು, ಸಜ್ಜನಿಕೆ ಬರಬೇಕು. ಆದ್ರೆ ಇವತ್ತು ನನಗೆ ಅನ್ನಿಸ್ತಾ ಇರೋದೇನಪ್ಪ ಅಂದ್ರೆ, ಇವೆಲ್ಲ ಬಿಟ್ಟು ಬೇರೆ ಏನ್ ಬರಬಾರ್ದು ಅದನ್ನೇ ಮನುಷ್ಯ ಬೆಳೆಸ್ಕೊತಾ ಇದ್ದಾನೆ. ತಾನೇ ತನ್ನ ಒಂದು ಪಾಪದ ಕೊಡವನ್ನ ತುಂಬಿಸಿಕೊಳ್ಳುವಲ್ಲಿ ಪ್ರಯತ್ನಗಳನ್ನ ಅವನೇ ಜಾಸ್ತಿ ಮಾಡ್ತಾ ಇದ್ದಾನೆ. ಜಾತಿಯ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇರೋದು. ಕೇವಲ ಜಾತಿಯನ್ನ ಒಂದೇ ಒಂದು ಕಾರಣಕ್ಕಾಗಿ ಅವರನ್ನ ನಾವು ನಿಂದನೆ ಮಾಡೋದು, ಅಪಹಾಸ್ಯ ಮಾಡೋದು, ಅಥವಾ ಮನೆ ಒಳಗಡೆ ಸೇರಿಸ್ಕೊಳ್ಳದೆ ಇರೋದು, ಸಂಬಂಧವನ್ನ ಬೆಳೆಸ್ಕೊಳ್ಳದೆ ಇರೋದು, ಇದು ನನಗನ್ಸುತ್ತೆ ಇದು ಮನುಷ್ಯ ವಿರೋಧಿಯಾದಂತ ಧೋರಣೆ. ಕಾನೂನು, ಸಂವಿಧಾನ ಪಕ್ಕಕ್ಕಿಟ್ರು ಕೂಡ ಮನುಷ್ಯನಾಗಿ ಕೂಡ ನಾವ್ ಯಾರು ಬದುಕಲಿಕ್ಕೆ ಯೋಗ್ಯರಲ್ಲದಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡಿದೀವಲ್ಲ, ಇದು ಇವತ್ತು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು. ಸೊ ಇಟ್ ಈಸ್ ಅಗೇನ್ ಅರಿವು ಭಾರತ ಅನ್ನೋದು ಇದು ಒಂದು ಆತ್ಮಾವಲೋಕನ ಸಭೆ. ಇದು ನಾವು ನೀವೆಲ್ಲರೂ ಕೂಡ ಇನ್ವರ್ಡ್ ಜರ್ನಿ. ನಾನು ಬುದ್ಧನ ಬಗ್ಗೆ ಮಾತಾಡುವಾಗ, ಬಸವಣ್ಣನ ಬಗ್ಗೆ ಮಾತಾಡುವಾಗ ಯಾವಾಗಲೂ ಹೇಳ್ತೀನಿ, ಇದು ಕೂಡ ಅವರ ನಡಿಗೆಯ, ಅವರ ಒಂದು ಚಿಂತನೆಯ ಮುಂದುವರೆದ ಭಾಗ.
ಮುಂದುವರೆದ ಭಾಗ ಆಗಿರೋದ್ರಿಂದ ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತ ಒಂದು ಹೆಸರನ್ನ ಮಾಡಿಕೊಂಡು ಈ ರೀತಿ ಎಲ್ಲರೂ ಕೂಡ 4 ಜನ ಸಮಾನ ಮನಸ್ಕರು ಕೂತು ಯೋಚನೆ ಮಾಡ್ತಾ ಇದಾರಲ್ಲ, ಇದು ನಾವು ನೀವೆಲ್ಲರೂ ಖುಷಿ ಪಡುವಂತ ವಿಚಾರ. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಕೂಡ ಆರೋಗ್ಯವಂತರಿದ್ದಾರೆ, ಆರೋಗ್ಯವಂತ ಆಲೋಚನೆಗಳನ್ನ ಉಳ್ಳವರು ಸಮಾನ ಮನಸ್ಕರಿದ್ದಾರೆ. ಹಾಗಾಗಿ ನಾವು ಯಾರು ಕೂಡ ಧೃತಿಗೆಡಬೇಕಾಗಿಲ್ಲ. ಒಳ್ಳೆಯವರು ಕೆಲಸವನ್ನ ಮಾಡ್ತಾನೆ ಇರಬೇಕು, ಕೆಟ್ಟವರು ಅಥವಾ ಮಾತಾಡೋರು ಮಾತಾಡ್ಲಿ, ತೊಂದ್ರೆ ಏನಿಲ್ಲ. ಈಗ ನಿಮಗೆ ಗೊತ್ತಿದೆ, ಏನೋ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗತ್ತಾ? ಹಾಳಾಗೋದಿಲ್ಲ. ನಾಯಿ ಪಾಡಿಗೆ ನಾಯಿ ಕೆಲಸ ಮಾಡ್ಲಿ, ಅದು ಇರೋದೇ ಅದಕ್ಕೋಸ್ಕರ. ಆದ್ರೆ ಒಳ್ಳೆಯವರು ಸುಮ್ಮನೆ ಮಾತ್ರ ಕೂಡಬಾರ್ದು. ಅದು ನನಗನ್ಸುತ್ತೆ ಬಹಳ ದೊಡ್ಡ ಒಂದು ಅಪಾಯ. ದಿ ಸೈಲೆನ್ಸ್ ಆಫ್ ದ ಗುಡ್ ಈಸ್ ಆಲ್ವೇಸ್ ಡೇಂಜರಸ್ ಅನ್ನೋದು ನಾವೆಲ್ಲ ತಿಳ್ಕೋಬೇಕು. ಒಳ್ಳೆಯವರು ಮಾತಾಡದೇ ಇರೋದ್ರಿಂದ, ಒಳ್ಳೆಯವರು ಕೈ ಕಟ್ಟಿ ಕೂತಿರೋದ್ರಿಂದ, ಒಳ್ಳೆಯವರು ಅಸಹಾಯಕರಾಗಿ ಅಯ್ಯೋ ನನ್ನಿಂದ ಏನಾಗುತ್ತೆ, ನನ್ನೊಬ್ಬರಿಂದ ಏನಾಗುತ್ತೆ ಅಂದ್ರೆ ಯಾಕಾಗಬಾರ್ದು? ಜರ್ನಿ ಆಫ್ 1000 miles ಬಿಗಿನ್ಸ್ ವಿತ್ ಎ ಫಸ್ಟ್ ಸ್ಟೆಪ್ ಅಂತ ಚೈನಾ ದೇಶದ ಒಬ್ಬ ಪೊಲಿಟಿಕಲ್ ಲೀಡರ್ ಮಾವೋ ಸೆತುಂಗ್ ಅಂತ ಹೇಳ್ತಾನೆ. ನಾನು ನೀವು 1000 ಮೈಲಿಗಳ ಒಂದು ಜರ್ನಿ, ಒಂದು ಪ್ರಯಾಣ ಶುರು ಆಗಬೇಕಾದ್ರೆ ಏಕಾಏಕಿ ನಾವು ಜಿಗಿಯಕ್ಕಾಗಲ್ಲ 1000 ಮೈಲಿನ. ನಾವು ಮೊದಲನೇ ಹೆಜ್ಜೆ ಇಡಬೇಕು. ಆ ಮೊದಲನೇ ಹೆಜ್ಜೆ ಇಡುವ ಕೆಲಸವನ್ನ ಈ ರೀತಿ ಅರಿವು ಭಾರತ ತಂಡ ಮಾಡ್ತಾ ಇರುತ್ತೆ. ಅದನ್ನೇ ನೀಲ್ ಆರ್ಮ್ಸ್ಟ್ರಾಂಗು ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಏನು ಮೂನಿಗೆ ಹೋದಾಗ ಹೇಳಿದ ಅದನ್ನೇ. ಇವತ್ತು ನಾನು ಇದು ಏನೋ ಚಂದ್ರಲೋಕದಲ್ಲಿ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಇದು ಇಟ್ ಮೇ ಬಿ ಎ ಫಸ್ಟ್ ಸ್ಟೆಪ್ ಫಾರ್ ಎ ಮ್ಯಾನ್ ಬಟ್ ಎ ಜಿಯಂಟ್ ಲೀಪ್ ಫಾರ್ ಮ್ಯಾನ್ ಕೈಂಡ್ ಅನ್ನೋ ಮಾತನ್ನ ಹೇಳ್ತಾನೆ. ಮನುಷ್ಯನ ದೃಷ್ಟಿಯಿಂದ ಇದು ಮೊದಲ ಹೆಜ್ಜೆ ಇರಬಹುದು, ಆದ್ರೆ ಮಾನವ ಕುಲದ ದೃಷ್ಟಿಯಿಂದ ಇದು ಬಹಳ ದೊಡ್ಡ ಜಿಗಿತ ಅನ್ನೋ ಮಾತನ್ನ ಹೇಳ್ತಾನೆ. ಸೊ ಅರಿವು ಭಾರತವು ಕೂಡ ಇಟ್ ಈಸ್ ಎ ವೆರಿ ಬಿಗ್ ಲೀಪ್ ಟುವರ್ಡ್ಸ್ ವಾಟ್ ಇಸ್ ನೋನ್ ಇಸ್ ಮ್ಯಾನ್ ಕೈಂಡ್. ಸೊ ಆ ಕಾರಣಕ್ಕಾಗಿ ನೋಡಿ, ನಾವು ಸಮಾಜವನ್ನೇನೋ ಉದ್ಧಾರ ಮಾಡಿಬಿಡ್ತಾ ಇದ್ದೀವಿ ಹಾಗೆ ಹೇಗೆ ಅಂತಲ್ಲ. ನಾನು ಒಬ್ಬ ಸಾಮಾನ್ಯನಾಗಿ ಅಥವಾ ಒಬ್ಬ ನಮ್ಮ ಅರಿವು ಭಾರತದ ಸದಸ್ಯನಾಗಿ ಎಲ್ಲಾ ಕಾರ್ಯಕ್ರಮಗಳು ಮಾತಾಡಬೇಕು ಅಥವಾ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದು ನನ್ನ ಒಂದು ಸಣ್ಣ ಬದ್ಧತೆ ಅಷ್ಟೇ. ಅದು ನಾನು ಈ ಸಮಾಜಕ್ಕೆ ಕೊಡಬಹುದಾದಂತ ಒಂದು ಸಣ್ಣ ಒಂದು ಏನಪ್ಪಾ ಅಂದ್ರೆ ಉಡುಗೊರೆ ಅಷ್ಟೇ, ಇನ್ನೇನಿಲ್ಲ. ಸಿ, ಐ ಹ್ಯಾವ್ ಟೇಕನ್ ಎವ್ರಿಥಿಂಗ್ ಫ್ರಮ್ ದಿ ಸೊಸೈಟಿ. ಈ ಸಮಾಜ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಏನ್ ಕೊಟ್ಟಿಲ್ಲ ನಮಗೆ ಈ ಸಮಾಜ ಹೇಳಿ? ಒಂದು ಸಾರಿ ನಾವು ಒಂದು ಪ್ರಶ್ನೆ ಹಾಕೊಳ್ಳೋಣ, ನಾವು ಈ ಸಮಾಜಕ್ಕೆ ಏನ್ ಕೊಟ್ಟಿದ್ದೀವಿ ಅಂತ. ಏನ್ ಕೊಟ್ಟಿದ್ದೀವಿ? ನಮ್ಮ ಮಕ್ಕಳು ಕೊಟ್ಟಿದ್ದು ದೊಡ್ಡದು ಉದ್ದೇಶ ಅನ್ಕೊಂಡ್ಬಿಡ್ಬೇಡಿ ನೀವು. 2 ಮಕ್ಕಳು ಮಾಡಿಲ್ವಾ ಸರ್? ನಾವು ಇರ್ಬೋದು. ಮಕ್ಕಳಿಗೆ ಶಿಕ್ಷಣ ಕೊಟ್ಟಿಲ್ವಾ? ಕೊಡಿ. ಮಕ್ಕಳಿಗೆ ಒಳ್ಳೆ ಬದುಕು ಕಟ್ಕೊಟ್ಟಿಲ್ವಾ? ನಿಜ. ಆದ್ರೆ ಆ ಮಕ್ಕಳು ಯೋಗ್ಯರಾಗಿದ್ದಾರಾ? ಮನುಷ್ಯರಾಗಿ ಬದುಕ್ತಾ ಇದ್ದಾರಾ? ನಿಮಗೆ ಗೌರವ ತರುವ, ಹೆಮ್ಮೆ ತರುವ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಹಾಕೊಂಡಾಗ ನಾವೆಲ್ಲರೂ ಇಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ತಲೆ ತಗ್ಗಿಸುವಂತ ಕೆಲಸಗಳೇ ಆಗ್ತದೆ. ನಮ್ಮ ಮಕ್ಕಳಿಗೆ ಕೇವಲ ಶಿಕ್ಷಣ, ವಿದ್ಯೆ ಅಷ್ಟೇ ಕೊಡೋದಲ್ಲ, ಅವರಲ್ಲಿ ಮನುಷ್ಯತ್ವದ ಆ ಒಂದು ಚಿಲುಮೆಯನ್ನ, ಚೈತನ್ಯವನ್ನ ನಾವು ಬೆಳಗಿಸ್ಬೇಕು. ಆ ಕೆಲಸ ಆಗಬೇಕು ಅಂದ್ರೆ ಬರೀ ಬಾಯಿ ಮಾತಲ್ಲ, ಈ ಅರಿವು ಭಾರತದ ಪ್ರಕಾರ ಪ್ರತಿ ಮನೆಗೂ ಹೋಗ್ಬೇಕು. ಇವತ್ತು ಸೋಮ್ ಸುಂದರ್ ರೆಡ್ಡಿ ಅವರು ಒಂದು ಹೊಸ ಪಾಠವನ್ನ, ಹೊಸ ಅಧ್ಯಾಯವನ್ನ ಕ್ಯಾಸಂಬಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಮ್ಮ ಸುಬ್ಬಾ ರೆಡ್ಡಿ ಅವರು ನನಗೆ ಬಹಳ ಖುಷಿ ಆಯ್ತು. ಅವ್ರ ಬಗ್ಗೆ ನನಗೆ ವಿಶೇಷವಾದ ಗೌರವ. ಮೊದಲನೇ ಸಾರಿ ಅವ್ರು ಭೇಟಿ ಮಾಡಿದಾಗ ನಾನು ಕೇಳಿದೆ, ಈ ಅಚಲ ಗುರು ಪರಂಪರೆ ಬಗ್ಗೆ ನನಗೆ ಸ್ವಲ್ಪ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ, ನನಗೆ ಅಷ್ಟು ಮಾಹಿತಿ ಇಲ್ಲ, ದಯಮಾಡಿ ನೀವು ನನ್ನ ಜೊತೆ ಒಬ್ಬರಿ ಸಿಗಬೇಕು, ನನಗೆ ಒಂದಷ್ಟು ಪ್ರಶ್ನೆಗಳಿದೆ, ನಿಮ್ ಜೊತೆ ಚರ್ಚೆ ಮಾಡಬೇಕು, ಸಂವಾದ ಮಾಡಬೇಕು ಅಂತ. ಅವ್ರು ಇನ್ನೂ ನನಗೆ ಅವಕಾಶ ಕೊಟ್ಟಿಲ್ಲ. ಅವ್ರು ಯಾವಾಗ ಹೇಳಿದ್ರು ಕೂಡ ನಾನು ಅವ್ರ ಜೊತೆ ಹೋಗಿ ನಾನು ಕಲಿಬೇಕು ಅಷ್ಟೇ. ನಾನು ಕಲಿಯೋಕ್ಕೋಸ್ಕರ ಬಂದಿರೋದು. ನನಗಿರೋದು ಒಂದೇ ಜನ್ಮ. ಈ ಜನ್ಮದಲ್ಲಿ ಏನೆಲ್ಲ ಸಾಧ್ಯವೋ ಅಷ್ಟು ಕಲ್ತು ಬಿಡಬೇಕು. ಕಲಿದೆ ಹೋದ್ರೆ ನನ್ನ ಜನ್ಮ ಸಾರ್ಥಕ ಅನ್ಸೋದಿಲ್ಲ, ವ್ಯರ್ಥ ಆಗ್ಬಿಡ್ತದೆ. ಕಲಿಯುವ ಜೊತೆನಲ್ಲಿ, ಈ ಮನುಷ್ಯರ ಜೊತೆನಲ್ಲಿ ನಾನೊಬ್ಬ ಮನುಷ್ಯನಾಗಿ ಬದುಕಕ್ಕೆ ಆಗದೆ ಹೋದ್ಮೇಲೆ ಈ ಜನ್ಮ ತಗೊಂಡು ನಾನು ಏನ್ರಿ ಮಾಡ್ಲಿ? ಮಾನವ ಜನ್ಮ ದೊಡ್ಡದು, ಇದನ್ನ ಹಾಳು ಮಾಡದಿರಿ ಉಚ್ಚಪ್ಪಗಳಿರ ಅಂತ ಹೇಳಿ ಪುರಂದರದಾಸರು ಹೇಳಿ. ಎಷ್ಟು ವರ್ಷಗಳಾಯ್ತ್ರಿ? 400 ವರ್ಷ ಆಯ್ತು. ಮಾನವ ಜನ್ಮ ಬಲು ದೊಡ್ಡದು ಅಂತಂದ್ರು. ನಿಜ, ಒಂದೇ ಸರಿ ನಾವೆಲ್ಲ ಹುಟ್ಟದು. ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ನಿಮ್ DVG ಗುಂಡಪ್ಪ ಅವ್ರು ಹೇಳಿದ್ರು ಏನಂತ, ಮರಣದಿ ಮತ್ತೇನು, ಪ್ರೇತವೋ ಭೂತವೋ? ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ? ನಾವು ಪ್ರೇತ ಆಗ್ತೀವೋ, ಭೂತ ಆಗ್ತೀವೋ ಗೊತ್ತಿಲ್ಲ. ಪುನರ್ಜನ್ಮವೋ ಅಥವಾ ಪರಲೋಕವೋ ಯಾರಿಗ್ ಗೊತ್ತು? ಯಾರಾದ್ರೂ ಬಂದು ಹೇಳಿದ್ರ? ಅವ್ರು ಹೇಳ್ತಾರೆ, ವರದಿ ತಂದವರಿಲ್ಲ, ಬಂದು ತಿಳಿಸಿದವರಿಲ್ಲ. ಯಾರಾದ್ರೂ ಬಂದು ಹೇಳಿದ್ರ ನಾವು ಸತ್ತ ಮೇಲೆ ಇಲ್ಲಿ ಹೋಗಿದ್ಯಪ್ಪ, ಹಿಂಗಿದೆ, ನೀನು ಹುಷಾರಾಗಿರು, ಈ ತರ ಬಾ, ಈ ತರ ಹೋಗು, ಇಲ್ಲೇ ಬಾ, ಅಲ್ಲಿ ಕಾಯ್ತಾ ಇರ್ತೀನಿ, ಯಾರಾದ್ರೂ ಹೇಳಿದ್ರ? ನನಗೆ ಜೀವಕ್ಕೆ ಜೀವ ಆಗಿರೋ ನನ್ನ ತಾಯಿ ನನ್ನ ಬಿಟ್ಟು ಹೋದ್ರು, ವಾಪಸ್ ಬರ್ಲಿಲ್ಲ. ನನಗೆ ಜನ್ಮ ಕೊಟ್ಟು ನನ್ನ ತಂದೆ ನನ್ನ ಬಿಟ್ಟು ಹೋದ್ರು, ಅವ್ರು ಬರ್ಲಿಲ್ಲ. ಇವತ್ತು ನನಗೆ ಜೀವಕ್ಕೆ ಜೀವ ಆಗಿರೋ ನನ್ನ ಹೆಂಡತಿ, ನನ್ನ ಮಕ್ಕಳು ನಾನ್ ಸತ್ರೆ ನನ್ನ ಜೊತೆಲಿ ಬರೋದಿಲ್ಲ. ಅವರ ಬದುಕಬೇಕು. ಬದುಕು ಒಂದೇ ಸಾರಿ ಸಿಗೋದು. ಈ ಬದುಕನ್ನ ನಾವೆಲ್ಲರೂ ಕೂಡ
ಜನ ಮೆಚ್ಚುತ್ತಾರೋ ಏನೋ ಗೊತ್ತಿಲ್ಲ, ಜಗ ಮೆಚ್ಚುತ್ತೆ ಏನೋ ಗೊತ್ತಿಲ್ಲ, ಆದ್ರೆ ಆತ್ಮ ಮೆಚ್ಚುವ ಹಾಗೆ ಬದುಕಬೇಕು. ನಮ್ಮ ಮನಸ್ಸು ಒಪ್ಪುವ ಹಾಗೆ ನಾವು ಬದುಕಬೇಕು. ಇನ್ನೊಬ್ಬರಿಗೆ ತೊಂದರೆ ಕೊಡದೆ, ಇನ್ನೊಬ್ಬರಿಗೆ ಮೋಸ ಮಾಡದೆ, ಇನ್ನೊಬ್ಬರಿಗೆ ಅನ್ಯಾಯ ಮಾಡದೆ, ಇದು ನನ್ನ ಬದುಕು, ಈ ಬದುಕಿನಿಂದ ಈ ಸಮಾಜವನ್ನ ಕಟ್ಟುತ್ತಾ ಇದ್ದೀನಿ, ಈ ಬದುಕಿನಿಂದ ನನ್ನ ಸಮಾಜದಲ್ಲಿ ನಾನು ಎಲ್ಲರೊಂದಿಗೆ ಪ್ರೀತಿಯಿಂದ ಇದ್ದೀನಿ ಅನ್ನುವಂಥ ಸಂದೇಶವಷ್ಟೇ ನಾವು ಕೊಡಬೇಕು. ಏನೋ ಬಹಳ ದೊಡ್ಡದು ಮಾಡಿಬಿಟ್ಟಿದ್ದೀನಿ ಅನ್ನುವ ಭ್ರಮೆ, ಆ ಬೀಗೋದೆಲ್ಲ ಬಿಟ್ಬಿಡ್ಬೇಕು. ಬೀಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಎಲ್ಲರಿಗೂ ವಯಸ್ಸಾಗುತ್ತೆ, ಆದ್ರೆ ವಯಸ್ಸಾಗೋದು ಮುಖ್ಯ ಅಲ್ಲ ಸ್ನೇಹಿತರೆ. ಅವನಲ್ಲಿ ಪ್ರಬುದ್ಧತೆ ಬರಬೇಕು. ಆ ಪ್ರಬುದ್ಧತೆ ಬರೋದು ಯಾವಾಗ ಅಂತಂದ್ರೆ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ, ಇಂಥ ಸೂಕ್ಷ್ಮ ವಿಚಾರಗಳನ್ನ ತನ್ನ ಜೀವನ ಜೊತೆನಲ್ಲಿ ಆತ ಅರ್ಥ ಮಾಡಿಕೊಂಡಾಗ, ಆ ರೀತಿ ಬದುಕಿದಾಗ. ಸೊ ಇವತ್ತು ಸೋಮಸುಂದರ ರೆಡ್ಡಿ ಅವರು ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾರೆ. ನನಗನ್ಸುತ್ತೆ ಈ ಒಂದು ತಾಲೂಕಿನ, ಈ ಒಂದು ಗ್ರಾಮದ ಎಲ್ಲರೂ ಬಹುತೇಕರು ಈ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ನಡೆಸೋದ್ರ ಮೂಲಕ ನೀವು ಒಂದು ಸಂದೇಶವನ್ನ ಕೊಡಿ. ಇಲ್ಲ ಹೀಗೆ ಬದುಕಬೇಕು ಅಂತ, ಇದು ಬಿಟ್ಟು ಬೇರೆ ಏನೂ ಇಲ್ಲ. ಸತ್ಯವಾಗಲು ಹೇಳ್ತೀನಲ್ಲ, ಜೀವನದಲ್ಲಿ ನಾವು ಯಾರು ಏನೂ ತೆಗೆದುಕೊಂಡು ಹೋಗೋದಿಲ್ಲ. ನಾವೆಲ್ಲರೂ ಬಂದಿದ್ದು ಖಾಲಿ ಕೈಯಿಂದಾನೆ, ಹೋಗೋದು ಖಾಲಿ ಕೈಯಿಂದಾನೆ. ಹೋದ ತಕ್ಷಣ ಹೇಳ್ತಾರೆ ಅವನು ಬಂದನ ಇವನ್ ಬಂದ ಅಂತ ಹೇಳಲ್ಲ, ಅವನ್ ಬಾಡಿ ಬಂತ ಅಂತ ಕೇಳ್ತಾರೆ. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಮರುಗಳಿಗೆ ದ ನೆಕ್ಸ್ಟ್ ಮೊಮೆಂಟ್ ಇಫ್ ದ ಪರ್ಸನ್ ಇಸ್ ಡೆಡ್, ನಾನು ಸತ್ತ ಮೇಲೆ ರವಿ ವಾಪಸ್ ಬಂದ ಅಂತ ಕೇಳೋದಿಲ್ಲ, ನಾನ್ ಸತ್ರೆ ಅವನ್ ಬಾಡಿ ಬಂತ ಅಂತ ಕೇಳ್ತಾರೆ. ಅಷ್ಟೇ ಸ್ನೇಹಿತರೆ ಈ ಜಗತ್ತು, ಈ ಜೀವನ. ಈ ಜೀವನದಲ್ಲಿ ಎಷ್ಟು ದಿನ ಬದುಕಿರ್ತೀವೋ ಅದು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ. ಆ ಬದುಕನ್ನ ನೀವೆಲ್ಲರೂ ಸಾರ್ಥಕಗೊಳಿಸಿಕೊಳ್ಳಬೇಕಂದ್ರೆ ಮನುಷ್ಯರನ್ನ ಪ್ರೀತಿಸೋದನ್ನ ಕಲಿಬೇಕು. ಇನ್ನೊಬ್ರು ನಮ್ಮ ಹಾಗೆ ಅಂತ ಹೇಳಿದಾಗ ಅವ್ರ ಮನೆ ಕರ್ಕೊಳ್ಳಿ, ತಪ್ಪೇನಿದೆ? ಏನ್ ತಪ್ಪಿದೆ? ಏನು ನಿಮ್ಮಲ್ಲಿ ಶ್ರೇಷ್ಠತೆಯ ಸಮಸ್ಯೆನಾ? ಅಥವಾ ನಾವು ಶ್ರೇಷ್ಠರು, ನಾವು ಓದ್ಬಿಟ್ಟಿದೀವಿ, ಅಥವಾ ನಮ್ಮ ಮನೇಲಿ ನೀವು ಬಂದ್ರೆ ಮೈಲಿಗೆ ಆಗತ್ತೆ, ಮಡಿ ಆಗತ್ತೆ? ನಾನು ಬಹಳ ಶುದ್ಧವಾಗಿದ್ದೀನ? ಬೆಳಿಗ್ಗೆಯಿಂದ ಸಂಜೆವರೆಗೆ ಸ್ವಲ್ಪ ಯೋಚನೆ ಮಾಡ್ಕೊಂಬಿಡಿ, ನಾನು ಎಷ್ಟು ಗಲೀಜಾಗಿರ್ತೀನಿ ಅಂತ. ನಾನು ಬೆಳಿಗ್ಗೆ ಕ್ಲೀನ್ ಮಲಗಿದ್ದು ಬೆಳಿಗ್ಗೆ ಸ್ವಚ್ಛ ಮಾಡ್ಕೊಂಡು ತಾನೆ ಆಚೆ ಬಂದು ನಿಮ್ಮೆಲ್ರಿಗೂ ಸಿಗೋದು. ರಾತ್ರಿ ಮಲಗಿದಾಗ ಎಲ್ರು ಹಂಗೆ ಇರ್ತಾರೆ ತಾನೆ. ನಾನು ಹಂಗೆ, ನಮ್ಮ ಅಪ್ಪ ಅಮ್ಮನು ಹಂಗೆ, ನಮ್ಮ ತಾತ ಅಜ್ಜಿ ಮುತ್ತತ್ರ ಎಲ್ರು ಹಂಗೇನೆ. ಮನುಷ್ಯನಲ್ಲಿ ಆ ಕೊಳೆ ಇದೆ. ಅದು ದೈಹಿಕವಾದ ಕೊಳೆಯನ್ನ ತೊಳೆಯೋದು ಬಹಳ ಮುಖ್ಯ ಅಲ್ಲ, ಮನಸ್ಸಿನ ಒಳಗಡೆ ಇರುವ ಕೊಳೆಯನ್ನ, ಆ ಅಶುಚಿತ್ವವನ್ನ ನಾವೆಲ್ಲರೂ ಕೂಡ ಅದನ್ನ ತೊಳಿಬೇಕು. ಅದನ್ನ ತೊಳಿಬೇಕು ಅಂದ್ರೆ ಇದು ಮನಸ್ಸನ್ನ ನಾವು ಮುಟ್ಟತಕ್ಕಂಥ ಕೆಲಸ. ಅದಕ್ಕೆ ಹೇಳೋದು, ಇದು ಕೇವಲ ಫಿಸಿಕಲ್ ಪ್ರಾಬ್ಲಮ್ ಅಲ್ಲ, ಇದು ಸೈಕಲಾಜಿಕಲ್ ಪ್ರಾಬ್ಲಮ್. ಇವತ್ತು ನಾವು ಹೋರಾಟ ಮಾಡಬೇಕಾಗಿರೋದು ಇಂತಹ ಮನಸ್ಥಿತಿ ಇದೆಯಲ್ಲ, ಅಂತಹ ಮನಸ್ಥಿತಿಯ ವಿರೋಧ. ಸೊ ಹಂಗಾಗಿ ನನಗೆ ಅದನ್ನು ಹೇಳುವಾಗ ನನ್ಗೆ ಗೊತ್ತಿಲ್ಲ, ಹೇಳ್ಬೋದೇನೋ ಗೊತ್ತಿಲ್ಲ, ಶೇಕ್ಸ್ಪಿಯರ್ದು ಜೂಲಿಯಸ್ ಸೀಸರ್ ಜ್ಞಾಪಕ ಬರ್ತದೆ. ನೋಡಿ, ಫಿಸಿಕಲ್ ಆಗಿ ಜಾತಿ ಒಟ್ಟೋಗಿದೆ ಅಂತ ನಾವೆಲ್ಲ ಹೇಳ್ತಾ ಇದೀವಿ, ಅಸ್ಪೃಶ್ಯತೆ ಇಲ್ಲ. ಎಲ್ಲೋ ಕೆಲವು ಕಡೆ ಈಗಲೂ ಇರಬಹುದು, ನಾನು ಸಂಪೂರ್ಣವಾಗಿ ಹೇಳೋದಿಲ್ಲ, ಪೂರ್ತಿ ಹೋಗಿದೆ ಅಂತ ನನಗೂ ಖಾತ್ರಿಯ ದೃಢವಾಗಿ ನಾನು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಬಹುತೇಕ ಅದು ಇಲ್ಲ ಅಂತ ಅನ್ನೋದಾರೆ, ಯಾರು ಈ ಜಾತಿಯನ್ನ ಅಥವಾ ಅಸ್ಪೃಶ್ಯತೆಯನ್ನ ಒಳಗಡೆ ಇಟ್ಕೊಂಡಿದಾರಲ್ಲ, ಅವ್ರ ಮನಸ್ಸಿನ ಒಳಗಡೆ ಆಳವಾಗಿರೋದ್ರಿಂದ ಇದು ಇನ್ನೂ ಕೂಡ ಆ ಸೈಕಲಾಜಿಕಲ್ ಆಗಿ, ಅದು ಮಾನಸಿಕವಾಗಿ ಇನ್ನೂ ಕೂಡ ಅವರ ಮನಸ್ಸಿನ ಆಳದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದು ಅವ್ರನ್ನ ತಡಿತಾ ಇದೆ. ಈ ಮನುಷ್ಯತ್ವದ ವಿರೋಧಿ ಧೋರಣೆಯನ್ನು ಅದು ತೋರಿಸ್ತಾ ಇದೆ. ಅದಕ್ಕೆ ಹೇಳೋದು, ಈ ಶೇಕ್ಸ್ಪಿಯರ್ ನಾನು ಹೇಳ್ತಾ ಇದ್ನಲ್ಲ, ಜೂಲಿಯಸ್ ಸೀಸರ್ ಅಲ್ಲಿ, ಈ ಜೂಲಿಯಸ್ ಸೀಸರ್ ಅನ್ನೋನು ರೋಮನಿನ ಬಹಳ ದೊಡ್ಡ ಡಿಕ್ಟೇಟರ್ ಆಗಿರ್ತಾನೆ, ರಾಜ. ಅವನ ವಿರುದ್ಧ ಒಂದು ಪಿತೂರಿ ನಡೆದು ಕೊನೆಗೆ ಅವನ ಅಸಾಸಿನೇಟ್ ಆಗ್ತಾರೆ. ಇದ್ರ ಮೇಲೆ ಶೇಕ್ಸ್ಪಿಯರ್ ಅದ್ಭುತವಾದಂತ ನಾಟಕ ಬರೀತಾರೆ. 16ನೇ ಶತಮಾನದಲ್ಲಿ ಶೇಕ್ಸ್ಪಿಯರ್ ಬರೀತಾರೆ. ಅವರು ಬರೆದಿರುವಂತಹ ಕೆಲವು ಗ್ರೇಟೆಸ್ಟ್ ಟ್ರಾಜಿಡೀಸ್ಗಳಲ್ಲಿ ಜೂಲಿಯಸ್ ಸೀಸರ್ ಕೂಡ ಒಂದು. ಅದರೊಳಗಡೆ ಒಂದು ಮಾತು ಬರ್ತದೆ, ಜೂಲಿಯಸ್ ಸೀಸರ್ ಡೆಡ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಜೂಲಿಯಸ್ ಸೀಸರ್ ಅಲೈವ್ ಅನ್ನೋ ಮಾತನ್ನು ಹೇಳ್ತಾನೆ. ಅಂದ್ರೆ ಜೂಲಿಯಸ್ ಸೀಸರ್ ಬದುಕಿದ್ದಾಗ ಅವನು ಬಹಳ ದೊಡ್ಡ ಡಿಕ್ಟೇಟರ್ ಆಗ್ಬಿಡ್ತಾನೆ, ಬಹಳ ದೊಡ್ಡ ಶಕ್ತಿಶಾಲಿ ಆಗಿದ್ದ. ಆದ್ರೆ ಅವನು ಸತ್ತ ಮೇಲೆ ಇದಾನಲ್ಲ, ಸತ್ತ ಮೇಲೆ ಅವನು ಬದುಕಿನ ಹೆಚ್ಚು ಇನ್ನೂ ಶಕ್ತಿಶಾಲಿ ಆಗ್ಬಿಡ್ತಾನೆ ಅನ್ನೋ ಮಾತನ್ನು ಹೇಳ್ತಾನೆ. ಈ ಜಾತಿ ಕೂಡ ಹಂಗೆ ಆಗೋಗಿದೆ. ಈ ಜಾತಿ ಅನ್ನೋದು ಹೆಂಗಾಗಿದೆ ಅಂದ್ರೆ, ಫಿಸಿಕಲ್ ಆಗಿ ನಾವು ಅದನ್ನ ನಿರ್ಮೂಲನೆ ಮಾಡಿದೀವಿ, ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡಿದೀವಿ, ಸತ್ತೋಗಿದೆ. ಆದರೆ ಅದು ಸತ್ತೋಗಿದ್ರು ಕೂಡ ಮಾನಸಿಕವಾಗಿ ಪ್ರತಿಯೊಬ್ಬರ ಮನಸ್ಸಿನ ಆಳದಲ್ಲಿ ಇಳಿದು ಆ ಮೂಲಕವಾಗಿ ಮತ್ತೆ ಅದು ವಿಜೃಂಭಿಸ್ತಾ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸೊ ಈಗ ಅರಿವು ಭಾರತ ಮತ್ತು ಇಂಥ ಆಲೋಚನೆ ಇರ್ತಕ್ಕಂಥವ್ರು ಎದುರಿಸಬೇಕಾಗಿರೋ ಸಮಸ್ಯೆ ಏನಪ್ಪಾ ಅಂದ್ರೆ, ಇಟ್ ಈಸ್ ಅನ್ ಇನ್ವಿಸಿಬಲ್ ಎನಿಮಿ, ಇಟ್ ಈಸ್ ನಾಟ್ ಎ ವಿಸಿಬಲ್ ಎನಿಮಿ. ಕಣ್ಣಿಗೆ ಕಾಣುವ ಶತ್ರುವಲ್ಲ ಈ ಜಾತಿ ಅಥವಾ ಅಸ್ಪೃಶ್ಯತೆ ಅನ್ನೋದು. ಕಣ್ಣಿಗೆ ಕಾಣದಿರುವಂತ ಇದು ಒಳಗಡೆನೆ ನಮ್ಮಲ್ಲಿ ಅವ್ರಿಗೆ, ನಮ್ಮ ಶಿವಪ್ಪರಿಗೆ ಗೊತ್ತಿರುತ್ತೆ, ಯುದ್ಧಗಳು ಮಾಡಬೇಕಾದ್ರೆ ಗೆರಿಲಾ ವಾರ್ಫೇರ್ ಅಂತ ಒಂದು ಯುದ್ಧ ಮಾಡ್ತಾರೆ. ಈ ಗೊರಿಲ್ಲಾ ಯುದ್ಧ ಅಂತ. ಈ ಗೊರಿಲ್ಲಾ ಯುದ್ಧ ಹೇಗಪ್ಪ ಅಂದ್ರೆ, ನಮ್ಮಲ್ಲಿ ಶಿವಾಜಿ ಕೂಡ ಮಾಡಿದ್ರು. ಈ ದೊಡ್ಡ ದೊಡ್ಡ ಸೈನ್ಯಗಳು ಎದುರಿಸಬೇಕಾದ್ರೆ
ನಾವು ನಮ್ಮಲ್ಲಿ ಸೈನ್ಯ ಕಡಿಮೆ ಇದ್ದಾಗ ಈ ಬೆಟ್ಟ ಗುಡ್ಡಗಳ ಹಿಂದೆ ಬಚ್ಚಿಟ್ಕೊಂಡ್ಬಿಟ್ಟು ಆ ಹಿಂದ್ಗಡೆಯಿಂದ ಅವ್ರು ಕಾಣದೇ ಇರುವ ಹಾಗೆ, ನಿಮ್ಮ ಶತ್ರುಗಳು ಕಾಣದೇ ಇರುವ ಹಾಗೆ ಇವ್ರು ಅಟ್ಯಾಕ್ ಮಾಡೋದು, ಅದನ್ನ ಗೆರಿಲ್ಲಾ ಯುದ್ಧ ಅಂತ ಕರೀತಾರೆ. ಈ ಗೆರಿಲ್ಲಾ ವಾರ್ಫೇರ್ ಇದೆಯಲ್ಲ, ಈ ಟ್ಯಾಕ್ಟಿಕ್ಸ್ ನ ನಾವೆಲ್ಲರೂ ಅನುಸರಿಸಬೇಕಾಗತ್ತೇನೋ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಈ ಜಾತಿ ಅಥವಾ ಅಸ್ಪೃಶ್ಯತೆ ಅನ್ನೋದು ನಮಗೆ ಕಣ್ಣಿಗೆ ಕಾಣದೇ ಇರುವಂತ ಶತ್ರು. ಈ ಶತ್ರುವನ್ನ ಪತ್ತೆ ಹಚ್ಚೋದೇ ಬಹಳ ಕಷ್ಟ. ಯಾವಾಗ ನಮ್ಮನ್ನ ಜಾತಿ ದೃಷ್ಟಿಯಿಂದ ಹೀನಾಯವಾಗಿ ಕಾಣ್ತಾ ಇದ್ದಾರೆ, ಅಥವಾ ಯಾವ ದೃಷ್ಟಿಯಿಂದ ನಮ್ಮನ್ನ ಅವ್ರು ಹೀಗಳಿತಾ ಇದ್ದಾರೆ, ಅಥವಾ ಅವಮಾನ ಮಾಡ್ತಾರೆ ಅಂತ ಗೊತ್ತಾಗೋದೇ ಇಲ್ಲ. ಅದು ಬಹಳ ಇಟ್ ಈಸ್ ಎ ವೆರಿ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ. ಅವ್ರದ್ದು ಒಂದು ಸ್ಟ್ರಾಟಜಿ ಮಾಡ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಅದನ್ನ ನೀವು ಅಟ್ಯಾಕ್ ಮಾಡಬೇಕು, ಅದನ್ನ ಅಟ್ಯಾಕ್ ಮಾಡಬೇಕು ಅಂದ್ರೆ ಪ್ರಾಯಶಃ ನನಗನ್ಸುತ್ತೆ ಆ ಗೆರಿಲ್ಲಾ ಒಂದು ಯುದ್ಧ ಕಲೆಯನ್ನ ನಾವು ಕೂಡ ಅದನ್ನ ಕರಗತ ಮಾಡಿಕೊಳ್ಳಬೇಕೇನೋ ಅಂತ ಅನ್ನಿಸ್ತದೆ. ಆಗ ಮಾತ್ರ ಈ ರೀತಿ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಅಥವಾ ಈ ಕಣ್ಣಿಗೆ ಕಾಣದೇ ಇರುವಂತ ಈ ಶತ್ರು ಇದೆಯಲ್ಲ, ಜಾತಿ ಅನ್ನೋ ಶತ್ರುವನ್ನ ನಾವು ಅದನ್ನ ಬಹಳ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಶಿವಪ್ಪ ಅವ್ರು ಹೇಳ್ತಾ ಇದ್ರು, ಇವತ್ತು ನಮ್ಮ ಜಿಲ್ಲೆಯ ದಾಟಿ ಹೊರಗಡೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಪ್ರತಿಸ್ಪಂದನೆ ಅರಿವು ಭಾರತದ ಕಾರ್ಯಕ್ರಮಗಳಿಗೆ ಬರ್ತಾ ಇದೆ. ದಟ್ ಇಟ್ ಸೆಲ್ಫ್ ಇಸ್ ಎ ವೆರಿ ಗುಡ್ ಎನ್ಕರೇಜಿಂಗ್ ಆಸ್ಪೆಕ್ಟ್. ಯಾಕೆಂದ್ರೆ ಒಂದು ಒಳ್ಳೆಯ ಕೆಲಸವನ್ನ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಅದನ್ನ ನೋಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಅವ್ರ ಮನಸ್ಸಿನಲ್ಲಿ ಬದಲಾವಣೆ ಆಗತ್ತೆ, ಪ್ರೇರಣೆ ಆಗೋದ್ರ ಮೂಲಕ ಒಂದಷ್ಟು ದಿನಗಳಲ್ಲಿ, ಇವತ್ತು ನಮ್ಮ ಜೀವಿತ ಕಾಲಾವಧಿ ಇಲ್ಲದಿದ್ರು ಕೂಡ ಮುಂದಿನ ಒಂದಷ್ಟು ವರ್ಷಗಳಲ್ಲಿ ನಿಜಕ್ಕೂ ಕೂಡ ಈ ದೇಶದಲ್ಲಿ ಅಥವಾ ಈ ಸಮಾಜದಲ್ಲಿ ಜಾತಿ ರಹಿತವಾದಂತಹ ಒಂದು ಸಂದರ್ಭ ಬಂದೇ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತಾ, ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಸೋಮಸುಂದರ್ ರೆಡ್ಡಿ ಅವರು ಮತ್ತೆ ಅವರ ದಂಪತಿಯವರು ಇವತ್ತು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆ ಮೂಲಕವಾಗಿ ಎಲ್ಲರಿಗೂ ಮಾದರಿಯಾಗಿದ್ದೀರಿ, ಗ್ರಾಮ ರತ್ನವನ್ನ ಸ್ವೀಕಾರ ಮಾಡಿದಿರಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನೀವು ನಮ್ಮ ಕೋಲಾರ ರತ್ನ ಆಗಿ ಅನ್ನೋ ಮಾತನ್ನ ಹೇಳ್ತಾ, ಇವತ್ತು ನಾನು ಮಾತಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಅರಿವು ಭಾರತದ ತಂಡದ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.